ಸೊ ನಿನ್ನೆಯ ದಿನ ನಮ್ಮ ಅತ್ಯಂತ ಅದ್ಭುತವಾಗಿರುವಂತ ನಮ್ಮ ಕ್ಲಾಸ್ ಅನ್ನ ನೀವೆಲ್ಲರೂ ಅಟೆಂಡ್ ಮಾಡಿದ್ರಿ. ಇವತ್ 3ನೇ ದಿನ ಇನ್ನೂ ಅತ್ಯಂತ ಅದ್ಭುತವಾಗಿರುವಂತ ಕ್ಲಾಸ್ ಅನ್ನ ನಾನ್ ನಿಮ್ಗೆ ಕೊಡುವುದಕ್ಕೆ ಬಂದಿನಿ. ಅದಾದ ನಂತರ ನಾಳೆಯ ಸ್ವಲ್ಪ ಶೆಡ್ಯೂಲ್ ಅನ್ನ ಬರ್ಕೊಡ್ರಿ, ನಾಳೆ ಏನೇನ್ ಇರುತ್ತೆ ಅಂತ ಹೇಳಿ. ನಾಳೆ ಬೆಳಿಗ್ಗೆ 10 ರಿಂದ 12 ಗಂಟೆ ತನಕ ನಮ್ ಕ್ಲಾಸ್ ಇರುತ್ತೆ. ನಾಳೆ ಬೆಳಿಗ್ಗೆನೆ ಇರುತ್ತೆ, ಅದು ದೀಕ್ಷೆ ಇರುತ್ತೆ. ನಾಳೆ ಬೆಳಿಗ್ಗೆನೆ ಇರುತ್ತೆ ಮತ್ತದು ದೀಕ್ಷೆ ಇರುತ್ತೆ. ಸೊ ದೀಕ್ಷೆಗೆ ಏನೆಲ್ಲ ಸಿದ್ಧತೆಯನ್ನ ಮಾಡ್ಕೊಳ್ಬೇಕು, ಸಿದ್ಧತೆ ಅಂತ ಹೇಳಿ ಬರ್ಕೊಡ್ರಿ. ಅನನ್ಯ ಹಾ, ಸಿದ್ಧತೆಯಲ್ಲಿ ಮೊದಲನೇದ್ ಬರ್ಕೋರಿ. 9:45ಕ್ಕೆ ನೀವು ರೆಡಿ ಆಗೋದಿರುತ್ತೆ. ನಾಳೆ ಬೆಳಿಗ್ಗೆ ತಲೆ ಸ್ನಾನ ಮಾಡಿ ವೈಟ್ ಡ್ರೆಸ್ ಹಾಕೊಳ್ಬೇಕು. ನೀವು ವೈಟ್ ಹಾಕ್ರಿ. ಒಂದ್ ವೇಳೆ ನನ್ನ ಹತ್ರ ವೈಟ್ ಇಲ್ಲ ಅಂದ್ರೆ ಲೈಟ್ ಕಲರ್ ತಿಳಿತಾ? ಲೈಟ್ ಕಲರ್ ಅಂದ್ರೆ ಗೊತ್ತಾ? ಹಿಂಗ್ ಗಾಢ ಬಣ್ಣ ಅನ್ಸ್ಬಾರ್ದಷ್ಟೇ. ವೈಟ್ ಅಥವಾ ಲೈಟ್ ಕಲರ್ನ ಡ್ರೆಸ್ ಅನ್ನ ನೀವು ನಾಳೆ ಹಾಕೊಳ್ಳೋದಿರುತ್ತೆ. ನಾಳೆ ಬೆಳಿಗ್ಗೆ 9:45ಕ್ಕೆ ತಲೆ ಸ್ನಾನ ಮಾಡಿ ವೈಟ್ ಡ್ರೆಸ್ ಹಾಕಿ 108 ಸಲ ಓಂಕಾರವನ್ನ ಮಾಡೋದಿದೆ ನಿಮ್ಗೆ. ದೀಕ್ಷೆಗಿಂತ ಮೊದಲೇ ಮಾಡೋ ಕೆಲಸ ಇದೆ. 108 ಸಲ ಓಂಕಾರ. ಅದ್ರ ಜೊತೆಗೆ ಮತ್ತೆ 1 ಗ್ಲಾಸ್ ನೀರು ಮತ್ತು 1 ದೀಪ ಕಂಪಲ್ಸರಿ ಬೇಕು ನಾಳೆ ದೀಕ್ಷೆಗೆ. 1 ಗ್ಲಾಸ್ ನೀರು ಮತ್ತೆ 1 ದೀಪ ಕಂಪಲ್ಸರಿ ನಿಮ್ ಎದುರಿಗೆ ಬೇಕು. ಅದಾದ ನಂತರ ನೆಕ್ಸ್ಟ್ ಬರ್ಕೊಡ್ರಿ. ನಿಮ್ಗೆ ಹೇಳಿರುವಂತ ನಿನ್ನೆಯ 5 ತತ್ವಗಳು, ರೇಖೀಯ ಪಂಚತತ್ವಗಳ ಚಾರ್ಟ್ ಅನ್ನ ನಿಮ್ಮ ಎದುರಿಗೆ ಇಟ್ಕೊಳ್ಬೇಕು ದೀಕ್ಷೆ ಟೈಮಿಗೆ ಕಂಪಲ್ಸರಿ. ಇಷ್ಟು ಸಿದ್ಧತೆಯನ್ನ ಮಾಡ್ಕೊಂಡು 10 ಗಂಟೆಗೆ ನೀವು ಜಾಯಿನ್ ಆಗೋದಿರುತ್ತೆ. ಆಮೇಲೆ ಇನ್ನೂ ಒಂದೇನು ಅಂದ್ರ, ನಿಮ್ಗೆ ದೀಕ್ಷೆಯ ಗೂಗಲ್ ಸೀಟು ಈಗಾಗ್ಲೇ ನಿಮ್ಮ ವಾಟ್ಸಪ್ಗೆ ಕಳಿಸಿದ್ದಿದೆ, ಟೀಮ್ನವರು ಕಳಿಸಿದ್ದಾರೆ. ಅದನ್ನ ಕಂಪಲ್ಸರಿ ನೀವು ತುಂಬಬೇಕು. ತುಂಬಿದವ್ರ ಹೆಸರು ಮಾತ್ರ ದೀಕ್ಷೆಯಲ್ಲಿ ಲೀಸ್ಟ್ ಅಲ್ಲಿ ಬರುತ್ತೆ. ಆ ಲಿಸ್ಟ್ ಅನ್ನ ತಗೊಂಡೇ ದೀಕ್ಷೆಗೆ ಕೂಡ್ತೀನ. ಯಾಕಂದ್ರೆ ನೀವ್ ಯಾರ್ಯಾರೋ ಕಂಪನಿದವ್ರು ಇರ್ತೀರಿ, ಬೇರೆ ಮಕ್ಕಳ ಹೆಸರು ಮೇಲೆ ಕುಂತಿರ್ತೀರಿ, ನಮ್ಗೆ ಗೊತ್ತಾಗೋದಿಲ್ಲ ಆನ್ಲೈನ್ ಅಲ್ಲಿ. ಸೊ ಹಾಗಾಗಿ ಬಂದಿಲ್ಲ, ಆಯ್ತು ಈಗ ಕಳಿಸ್ತಾರೆ. ಕ್ಲಾಸ್ ಮುಗಿದ ತಕ್ಷಣ ಮತ್ತೆ ನಿನ್ನೆ ಒಂದ್ ವೇಳೆ ತುಂಬಿದ್ರೆ ಈಗ ತುಂಬೋದ್ ಬೇಕಾಗಿಲ್ಲ, 1 ಸಲ ತುಂಬಿದ್ರೆ ಸಾಕು. ಒಂದ್ ವೇಳೆ ನಿನ್ನೆ ತುಂಬ್ಲಿಕ್ಕೆ ಆಗ್ಲಿಲ್ಲ ಅಂದ್ರ ನೀವು ಆ ಫಾರ್ಮ್ ಅನ್ನ ಕಂಪಲ್ಸರಿ ತುಂಬಬೇಕು. ನಿಮ್ಗೆ ಬಂದಿಲ್ಲ ಅಂದ್ರೆ ಮನೆಯಲ್ಲಿ ಮಕ್ಕಳು ಯಾರ್ದಾದ್ರೂ ಹೆಲ್ಪ್ ತಗೊಂಡು ಆ ಫಾರ್ಮ್ ಅನ್ನ ಕಂಪ್ಲೀಟ್ ಆಗಿ ತುಂಬಿದ್ರೆ ಮಾತ್ರ ನಿಮ್ಮ ದೀಕ್ಷೆ ಇದೆ ನೋಡ್ರಿ, ಅದು ಸರಿಯಾಗಿ ಆಗೋದಕ್ಕೆ ಸಾಧ್ಯ ಇದೆ. ಇಲ್ಲಾಂದ್ರೆ ಗಾಳಿಯೊಳಗೆ ಏನೇನು ಆಗೋದಿಲ್ಲ. ನಮ್ಮ ಹತ್ರ ಹೆಸರೇ ಇಲ್ಲ ನಿಮ್ದಂದ್ರೆ ನಾವ್ ಯಾರಿಗ್ ದೀಕ್ಷೆ ಕೊಡ್ಬೇಕು? ಆಗೋದಿಲ್ಲ. ಸೊ ಹಾಗಾಗಿ ಈ ಸಿಸ್ಟಮ್ ಇದು ಕಂಪಲ್ಸರಿ ಇದೆ. ಓಕೆನಾ? ಅದಾದ ನಂತರ ನಾಳೆ ಪೂರ್ತಿ 2 hours 2 ಗಂಟೆಗಳ ಕಾಲ ನಮ್ ಕ್ಲಾಸ್ ನಡೆಯುತ್ತೆ. 2 ಗಂಟೆ ನೀವು ವಿಡಿಯೋ ಆನ್ ಮಾಡ್ಬೇಕು. ನನ್ಗೆ ಆಗೋದಿಲ್ಲ ವಿಡಿಯೋ ಆನ್ ಅಂದ್ರೆ ನಾಳೆ ಕೂಡ್ಬೇಡ್ರಿ. ನೀವು ಆರಾಮ್ಸೆ ಊಟ ಮಾಡಿ ರೆಸ್ಟ್ ಮಾಡ್ರಿ. ನಾಳೆ ಸಂಡೇ ಇದೆ, ಯಾರಿಗೂ ಒತ್ತಾಯ ಇಲ್ಲ. ದೀಕ್ಷೆ ಅಂದ್ರೆ ದೀಕ್ಷೆ. ಆ ಭಾವದ ಜೊತೆಗೆ ನೀವು ಕನೆಕ್ಟ್ ಆಗೋದಿರುತ್ತೆ. ಎನರ್ಜಿ ಮತ್ತು ಫ್ರೀಕ್ವೆನ್ಸಿಯನ್ನ ನಾನ್ ಕನೆಕ್ಟ್ ಮಾಡ್ಬೇಕಂದ್ರೆ ನಾನ್ ನಿಮ್ಗೆ ನೋಡ್ಬೇಕಾಗುತ್ತೆ. ನೋಡ್ಲಿಲ್ಲ ಅಂದ್ರೆ ಯಾವ್ದಾಗೋದಿಲ್ಲ ಕೆಲಸ. ಸೊ ಹಾಗಾಗಿ ನಾಳೆ ವಿಡಿಯೋ ಆನ್ ಕಂಪಲ್ಸರಿ. ಇಷ್ಟು ರೂಲ್ಸ್ ಇದೆ ನೋಡ್ರಿ, ಇದು ನಮ್ಮ ದೀಕ್ಷೆಯಲ್ಲಿ ನಡೆಯುತ್ತೆ. ಇಷ್ಟು ನಿಮ್ಗೆ ಅರ್ಥ ಆಯ್ತಾ? ಇದಿಷ್ಟು ಓಕೆ. ಅದಾದ ನಂತರ ಇವತ್ತಿನ ಒಂದಿಷ್ಟು ವಿಚಾರದ ಕಡೆಗೆ ಬರೋಣ. ಎಲ್ರು ನಿಮ್ಮ ಡೈರಿ ಪೆನ್ ಮೇಲೆ ನೀಟಾಗಿ ಬರ್ಕೊಡ್ರಿ. 1 ಸೆಕೆಂಡ್. ಮೇಲೆ ಬರ್ಕೋರಿ ಔರಾ ಅಂತ ಹೇಳಿ. ಎಸ್, ಆರಾ ಅಂತ ಹೇಳಿ ಹೇಳ್ತಾರ ಅಥವಾ ಔರಾ ಹೇಳ್ತಾರ. AURA. ಇದನ್ನ ಮೈಕಲ್ ಫೆರಡೆ ಅನ್ನುವಂತ ವಿಜ್ಞಾನಿ ಹೆಸರು ಬರೀ. ಮೈಕಲ್ ಫೆರಡೆ ಅನ್ನುವಂತ ವಿಜ್ಞಾನಿ ಇದನ್ನ ಕಂಡು ಹಿಡಿದ ಅಂತ ಹೇಳ್ತಾರೆ. ಆದ್ರೆ ಈ ಶಕ್ತಿಯನ್ನ ನಮ್ಮ ಅಥರ್ವ ವೇದನೆ ಮೊಟ್ಟ ಮೊದಲು ಗುರುತಿಸಿತು. ಪ್ರತಿಯೊಬ್ಬ ವ್ಯಕ್ತಿಗೂ ಸಮೇತ ಅವನದೇ ಆಗಿರುವ ಬೆಳಕಿನ ಪದರು ಅಥವಾ ಶಕ್ತಿಯ ಪದರು ಇರುತ್ತೆ. ಯಾರ ಅಂತ ಹೇಳಿ ಏನ್ ಹೇಳ್ತೀವಿ ನೋಡ್ರಿ, ಅದಕ್ಕೆ ನಿಜವಾದ ಹೆಸರೇನು ಅಂದ್ರೆ ಬೆಳಕಿನ ಪದರು ಅಥವಾ ಶಕ್ತಿಯ ಪದರು.
ಸೊ ಈ ಬೆಳಕಿನ ಪದರು ಮತ್ತೆ ಶಕ್ತಿಯ ಪದರು ಇರುವಂತ ಈ ಒಂದು ಲೇಯರ್, ವೈಬ್ರೇಷನ್ ಮತ್ತು ಫ್ರೀಕ್ವೆನ್ಸಿ ಇರುವಂತ ಈ ಲೇಯರ್ ಕೇವಲ ಮನುಷ್ಯನಿಗಷ್ಟೇ ಅಲ್ಲ, ಪ್ರತಿಯೊಂದಕ್ಕೂ ಸಜೀವಿಗಳಿಗೂ ಮತ್ತೆ ನಿರ್ಜೀವಿಗಳಿಗೂ ಸಮೇತ ಬೆಳಕಿನ ಒಂದು ಪದರು ಇದ್ದಿರುತ್ತೆ, ಎಲ್ಲರಿಗೂ ಇದೆ. ಈಗ ನಾವು ಒಂದು ಪ್ರಾಕ್ಟಿಕಲ್ ಅನ್ನ ಮಾಡೋಣ, ಅವರ ಇರುತ್ತಾ ಇಲ್ಲ ಅಂತೇಳಿ ನೋಡೋಣ. ನಿಮ್ ಕೈಯಲ್ಲಿ ಪೆನ್ ಇದೆಯಲ್ಲ, ಕೈಯಲ್ಲಿ ಪೆನ್, ಪೆನ್ ಅನ್ನ ನನ್ನ ಹತ್ರ ಇದು ಡಿಸೈನ್ ಇದೆ ಮತ್ತೆ ನೋಡ್ತೀನಿ, ವೇಟ್ ಮಾಡಿ. ಎಸ್ ಸಿಕ್ಕಿ. ಸೊ ಇದನ್ನ ಇಲ್ಲಿ ಮೂಗಿನ ನೇರಕ್ಕೆ ಒಂಚೂರು ಹಿಂಗೆ ಎದುರಿಗೆ ಹಿಡಿದ್ಬಿಟ್ರಿ, ಬಿಳಿ ವೈಟ್ ಕಲರ್ ಗೋಡೆ ಕಡೆಗೆ ಹಿಡೀರಿ. ಇದ್ರ ಮೇಲೆ ನಿಮ್ಗೆ ಲೇಯರ್ ಕಾಣುತ್ತೆ, ಅದು ಯಾವ ಕಲರ್ ಪೆನ್ ಆದ್ರೂ ಇರ್ಲಿ, ಬಟ್ ಲೇಯರ್ ಮಾತ್ರ ವೈಟ್ ಕಲರ್ ಕಾಣುತ್ತೆ. ನೀಟಾಗಿ ನೋಡಿ, ಬಹಳ ಸಮೀಪನೂ ಹಿಡಿಬೇಡ್ರಿ, ಬಹಳ ದೂರ ಹಿಡಿಬೇಡ್ರಿ. ಒಂದೇನು ಅಂದ್ರೆ ವೈಟ್ ಕಲರ್ ಗೋಡೆ ಎದುರಿಗೆ ಹಿಡೀರಿ, ನಿಮ್ಗೆ ಸರಿಯಾಗಿ ಕಾಣುತ್ತೆ. ಕಾಣ್ತಾ ಇದ್ರೆ ಒಂದ್ಸಲ ನನ್ಗೆ ಎಸ್ ಅಂತ ಟೈಪ್ ಮಾಡ್ರಿ. ಎಸ್, ನನ್ ಕಾಣ್ತಾ ಇದೆ ಅಂತ. ಎಸ್, ಕಾಣುತ್ತೆ, 100% ಕಾಣುತ್ತೆ. ಯಾವ ಸತ್ಯ ಇದೆ ಅದು ಕಾಣುತ್ತೆ. ಸರಿಯಾಗಿ ನೋಡಿ, ಸ್ವಲ್ಪ ಮಟ್ಟಿಗೆ ಕಾಣ್ತಾ ಇದೆ, ಕಾಣುತ್ತೆ. ಯಾರಿಗೆ ಕಾಣೋದಿಲ್ಲ ಅಂತ ಹೇಳ್ತೀನಿ ನೋಡ್ರಿ, ಇಡೀ ದಿನ ಬಹಳಷ್ಟು ನೀವೇನಾದ್ರೂ ಟೆನ್ಷನ್ ತಗೊಂಡಿದ್ದೀರಿ, ವೈಬ್ರೇಷನ್ ನಿಮ್ದು ಕಟ್ ಆಗಿತ್ತು ಅಂದ್ರೆ ಅವ್ರಿಗೆ ಮಾತ್ರ ಕಾಣೋದಿಲ್ಲ. ಫ್ರೀಕ್ವೆನ್ಸಿ ಕರೆಕ್ಟ್ ಆಗಿಲ್ಲ ಅಂದ್ರೆ ಕಾಣಂಗಿಲ್ಲ, ಉಳಿದ್ರೆ 99 ಇಲ್ಲ 100% ಎಲ್ಲರಿಗೂ ಕಾಣುತ್ತೆ. ಎಸ್, ಇನ್ನ ನೀಟಾಗಿ ನೋಡ್ರಿ. ಮತ್ತೆ ಬಹಳ ಸಮೀಪ ಹಿಡಿದ್ರು ಕಾಣಂಗಿಲ್ಲ, ಬಹಳ ದೂರ ಹಿಡಿದ್ರು ಕಾಣೋದಿಲ್ಲ, ಮಿಡ್ ನಲ್ಲಿ ಹಿಡಿಬೇಕು. ಅದು ಮೂಗಿನ ನೇರಕ್ಕೆ ಹಿಡಿಬೇಕು. ಯಾರ್ಯಾರಿಗೆ ಮೂಗಿದೆ ಮೂಗಿನ ನೇರಕ್ಕೆ ಹಿಡಿಬೇಕು. ಎಸ್, ಒನ್ಸ್. ಸೊ ಎಲ್ರಿಗೂ ಕಾಣ್ತಾ ಇದೆ ಅಂತ ಹೇಳಿ ಅನ್ಕೊಂಡಿನಿ. ಒಂದನೇದು, ಈಗ ನಾವು ಯೋಚನೆ ಮಾಡೋಣ, ಪೆನ್ನಿಗೆ ಜೀವ ಇದೆನಾ? ಜೀವ ಇದೆ? ಇಲ್ಲ. ಇದು ಉಸಿರಾಟ ಮಾಡುತ್ತಾ? ಇಲ್ಲ. ಆದ್ರೂ ಸಮೇತ ಇದರಲ್ಲಿ ಏನಿದೆ ಅಂದ್ರೆ ಎನರ್ಜಿ ಮತ್ತು ಫ್ರೀಕ್ವೆನ್ಸಿ ಇದೆ, ಬರ್ಕೊಡ್ರಿ. ಇದರಲ್ಲಿ ಶಕ್ತಿ ಇದೆ ಮತ್ತೆ ಶಕ್ತಿಯ ತರಂಗಗಳಿವೆ. ಅದರದೇ ಆಗಿರುವಂತಹ ಪೆನ್ನಿಗೆ ಫ್ರೀಕ್ವೆನ್ಸಿ ಇದೆ. ಹಾಗಾಗಿ ಇದು ಕಾರ್ಯ ಮಾಡುತ್ತೆ. ಯಾವುದೇ ಎನರ್ಜಿ ಇದೆ ಮತ್ತೆ ಫ್ರೀಕ್ವೆನ್ಸಿ ಇದೆ ಅಂದ್ರೆ ಅದು ಏನ್ ಮಾಡುತ್ತೆ ಅಂದ್ರೆ ಕಾರ್ಯ ಮಾಡುತ್ತೆ. ಅದೇ ಕಾರಣಕ್ಕೆ ನಮ್ಮ ಪೆನ್ನು ನಮಗೆ ಸಿಗ್ನೇಚರ್ ಮಾಡೋದಕ್ ಬರುತ್ತೆ, ಬೇರೆಯವ್ರ ಪೆನ್ ತಗೊಂಡ್ರು ನಮಗ್ ಮಾಡ್ಲಿಕ್ಕೆ ಬರೋದಿಲ್ಲ, ಗೊತ್ತಲ್ಲ? ಎಮರ್ಜೆನ್ಸಿ ಎಲ್ಲೋ ಬ್ಯಾಂಕಿಗೆ ಹೋಗಿದ್ರಿ, ಎಲ್ಲೋ ಒಂದ್ ಕಡೆಗೆ ಹೋಗಿದ್ರಿ, ನಿಮ್ ಪೆನ್ ತಗೊಳಿಕ್ ನೆನ್ಪು ಹೋಗಿದೆ, ಅಲ್ಲಿ ಯಾರ್ದೋ ಪೆನ್ ತಗೊಂಡ್ರಿ ಅಂದ್ರೆ ಸಿಗ್ನೇಚರ್ ಮಾಡೋದಿದೆ ನೋಡ್ರಿ, ಅದು ನಮ್ಗೆ ಕಷ್ಟ ಆಗುತ್ತೆ, ಗೊತ್ತಲ್ಲ ಎಲ್ಲರಿಗೂ? ಇದು ಒಂದನೇ ಪ್ರಯೋಗ. ಅದಾದ ನಂತರ ಎರಡನೇದು, ನಿಮ್ಮ ಡೈರಿ ಇದೆಲ್ಲ ಬರೆಯೋ ಡೈರಿ, ಆ ಡೈರಿಯನ್ನ ಈ ರೀತಿ ಹಿಡ್ಕೊಡ್ರಿ ದೂರ. ಈ ಲೇಯರ್ ಅನ್ನ ಗಮನಿಸ್ರಿ. ಮೇಲಿನ ಪದ್ರನ್ನ ಗಮನಿಸ್ರಿ ನೀಟ್. ಬಹಳ ದೂರನೂ ಬೇಡ, ಬಹಳ ಸಮೀಪನೂ ಬೇಡ. ಎಸ್, ಶಶಿ ಮೇಡಮ್ ಸ್ವಲ್ಪ ಮೇಲ್ ಹಿಡೀರಿ. ಚೂರ್ ಮೇಲ್ ಹಿಡೀರಿ. ಈ ನಿಗಾದಲ್ಲಿ ಸ್ವಲ್ಪ ಈ ಮಟ್ಟಕ್ಕೆ ಹಿಡೀರಿ, ತಾನೇ ಗೊತ್ತಾಗುತ್ತೆ ನಿಮ್ಗೆ.
ಅಲ್ಲಿ ಒಂದು ಲೈಟ್ ಕಲರ್ ಒಂದು ಲೇಯರ್ ಕಾಣುತ್ತೆ ನಿಮ್ಗೆ, ಬಹಳ ಲೈಟ್ ಬೆಳಕ್ ಬೆಳಕ್ ಬೆಳಕ್. ಹಾ, ಪೆನ್ನಿಂದ ಯಾರಿಗಾದ್ರೂ ಕಾಣ್ಲಿಲ್ಲ ಅಂದ್ರೆ 100% ಇಲ್ಲಿ ಡೈರಿದಂತೂ ಕಾಣುತ್ತೆ. ಮತ್ತೆ ಯಾರಿಗಾದ್ರೂ ಡೈರಿ ಕಾಣ್ಲಿಲ್ಲ ಅಂತ ತಿಳ್ಕೊರಿ, ನನ್ಗೆ ಡೌಟ್ ಇದೆ ನೀವು ಮನುಷ್ಯರಿದ್ದೀರಿ ಅಂತ, ನೀವು ಏಲಿಯನ್ಸ್ಗಳು ಇದ್ದೀರಿ ಅಂತ ನಾನು ಅನ್ಕೊಂಡಿರ್ತೀನಿ. ಇದು ಸೆಕೆಂಡ್ ಪ್ರಯೋಗ ಇದೆ ನಿಮ್ಗೆ. ಎರಡನೇದು, ಹಾ ಕಾಣ್ತಾ ಇದ್ರೆ ಒಂದ್ಸಲ ಎಸ್ ಅಂತ ಟೈಪ್ ಮಾಡ್ರಿ ಬೇಗ ಬೇಗ. ಹಾ, ಈಗ ಎಲ್ಲರಿಗೂ ಕಾಣುತ್ತೆ ನೋಡ್ರಿ. ಓಕೆ, ಎಸ್. ಈಗ ಡೈರಿ ಮತ್ತು ಪೆನ್ನು ಎರಡನ್ನ ಗಮನಿಸಿದ್ದೀವಿ. ಇವು ಎರಡು ಯಾವ ಭಾಗದಲ್ಲಿ ಬರುತ್ತೆ ಅಂದ್ರೆ ನಿರ್ಜೀವಿಗಳ ಒಂದು ಇದರಲ್ಲಿ ಭಾಗದಲ್ಲಿ ನಾವು ತಗೊಳ್ತೀವಿ. ಸಜೀವಿ ಬೇರೆ, ನಿರ್ಜೀವಿ ಬೇರೆ. ಇವುಗಳಿಗೆ ಜೀವ ಇಲ್ಲ, ಉಸಿರಾಟ ಇಲ್ಲ, ಇವು ಆಹಾರ ತೆಗೆದುಕೊಳ್ಳೋದಿಲ್ಲ, ಇವುಗಳಿಗೆ ಚಲನೆ ಇಲ್ಲ, ಏನೇನೂ ಇಲ್ಲ. ಆದ್ರೂ ಸಮೇತ ಅದರಲ್ಲಿ ಏನಿದೆ? ಶಕ್ತಿ ಇದೆ, ಎನರ್ಜಿ ಇದೆ, ಮತ್ತೆ ಫ್ರೀಕ್ವೆನ್ಸಿ ಅಂದ್ರೆ ಎನರ್ಜಿಯ ತರಂಗಗಳು ಇದರಲ್ಲಿವೆ. ಹಾಗಾಗಿ ಇಡೀ ಬ್ರಹ್ಮಾಂಡ ಇದೆ ನೋಡ್ರಿ, ಅದು ಎನರ್ಜಿ ಮತ್ತು ಫ್ರೀಕ್ವೆನ್ಸಿಯ ಜೊತೆಗೆ ಕಾರ್ಯ ಮಾಡುತ್ತೆ. ಇದು ಒಂದು ಉದಾಹರಣೆ. ಅದಾದ ನಂತರ ಎರಡನೇದು, ಈಗ ನಮಗೆ ಅವರ ಇದೇನಾ ಇಲ್ಲ ಅಂತ ಹೆಂಗ್ ಗುರುತಿಸ್ಬೇಕು? ನಿಮ್ಮ ಎರಡು ಬೆರಳುಗಳನ್ನ ವಿ ಆಕೃತಿಯಲ್ಲಿ ಸ್ವಲ್ಪ ಹಿಂಗ್ ದೂರ ಇಡಿರಿ. ಇದ್ರ ಸೆಂಟರ್ ಪಾಯಿಂಟ್ ನಲ್ಲಿ ಈ ರೀತಿ ನೋಡ್ರಿ. ಆ ಎರಡರ ಮಧ್ಯದಲ್ಲಿ ಇಲ್ಲಿ ಗಮನಿಸ್ರಿ, ನಿಮ್ಗೆ ಅಲ್ಲಿ ಲೈಟ್ ಬೆಳಕು ಕಾಣುತ್ತೆ. ಎಸ್, ಕಾಣುತ್ತೆ ಅದು. ಈಗ ನಿರ್ಜೀವಿಗಳಿಗೆ ನೋಡಿದೀವಿ, ಸೆಕೆಂಡ್ ಬರುತ್ತೆ ನಮ್ದು ಸಜೀವಿಗಳು, ಉಸಿರಾಟ ಇರುವವರು, ಚಲನೆಯನ್ನ ಮಾಡುವ. ಎಸ್, ಅದೇ ರೀತಿ ನೀವು ಬೆಳಿಗ್ಗೆ ಈಗ ರಾತ್ರಿಯಲ್ಲಿ ನಿಮ್ಗೆ ಅವರ ಕಾಣಿಸಂಗಿಲ್ಲ, ಬೆಳಿಗ್ಗೆ ನಿಮ್ ಮನೆ ಹತ್ರ ಯಾವ್ದಾದ್ರು ಮರ ಇದ್ರೆ, ಬೀದರ್ ಭಾಗದಲ್ಲಿ ಗಿಡ ಅಂತೀವಿ, ನಿಮ್ ಮನೆ ಹತ್ರ ಯಾವ್ದಾದ್ರು ಮರ ಇದ್ರೆ ಸೂರ್ಯೋದಯಕ್ಕಿಂತ ಮುಂಚೆ, ಸೂರ್ಯ ಆ ಕಡೆ ಬರೋಕ್ಕಿಂತ ಮುಂಚೆ ನೀವು ನೋಡ್ಬೇಕು, ಇಡೀ ಮರ ಇರುತ್ತೆ ನೋಡ್ರಿ, ಅದ್ರದ್ದೊಂದು ಸ್ಟ್ರಕ್ಚರ್ ಲೈಟ್ ಕಲರ್ ನಿಮ್ಗೆ ಕಾಣುತ್ತೆ. ಇದು ಅಂದ್ರೆ ಅದಕ್ಕೆ ಒಂದು ಆರಾ ಇದೆ ಅಂತೇಳಿ ಅರ್ಥ. ಹಾಗಾಗಿ ಈ ಜಗತ್ತಲ್ಲಿ ಇರುವಂತಹ ಎಲ್ಲಾ ಸಜೀವಿ ಇರ್ಲಿ, ನಿರ್ಜೀವಿ ಇರ್ಲಿ, ಅದು ಯಾವುದೇ ಇರ್ಲಿ, ಯಾವ್ದು ಕಣ್ಣಿಗೆ ಕಾಣ್ತಾ ಇದೆ ಅದಕ್ಕೊಂದು ಪ್ರಭಾವಳಿ ಇರುತ್ತೆ. ಈಗ ಬರ್ಕೊಡ್ರಿ ಪ್ರಭಾವಳಿ. ಪ್ರಭಾವಳಿ ಅಂದ್ರೆ ಏನು ಅಂದ್ರೆ ಬೆಳಕಿನ ಪದರು ಅಥವಾ ಶಕ್ತಿಯ ಪದರು ಅಂತ. ಈಗ ಈ ಔರಾದಲ್ಲಿ ಏನೆಲ್ಲವೂ ಇರುತ್ತೆ? ನಮ್ ರೇಖೆಗೂ ಇದಕ್ಕೂ ಏನ್ ಸಂಬಂಧ? ಔರಾದಲ್ಲಿ, ಔರ ಅಂದ್ರೆ ಏನು? ಬೆಳಕಿನ ಪದರು ಅಥವಾ ಶಕ್ತಿಯ ಪದರು. ಇದರಲ್ಲಿ ಏನೆಲ್ಲವೂ ಇರುತ್ತೆ? ನಮ್ಮ ಔರಾದಲ್ಲಿ, ನಮ್ಮ ಪ್ರಭಾವಳಿಯಲ್ಲಿ ಏನೆಲ್ಲ ಇರುತ್ತೆ? ಮೊದಲನೇದು ಇರುತ್ತೆ ಎನರ್ಜಿ, ಶಕ್ತಿ ಇರುತ್ತೆ. ಇದು ಶಕ್ತಿ ಎಷ್ಟಿರುತ್ತೆ ಅಂದ್ರ ಅದಕ್ಕೆ ಬೇಕಾಗುವಷ್ಟು ಶಕ್ತಿ ಇರುತ್ತೆ. ಈಗ ನಮ್ಗೆ ಎಷ್ಟು ಎನರ್ಜಿ ಇದೆ, ನಾವು ಬದುಕೋಕೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಶಕ್ತಿ ನಮ್ಮ ಹತ್ರ ಇದೆ. ಸೇಮ್ ಅದೇ ರೀತಿ ಪ್ರತಿಯೊಂದಕ್ಕೂ ಸಮತೆ ಅದರದೇ ಆಗಿರುವಂತ ಶಕ್ತಿ ಇದೆ ನೋಡ್ರಿ, ಅದರಲ್ಲಿ ಇರುತ್ತೆ. ಅದಕ್ಕೆ ಹಾ, ಅದಾದ ನಂತರ ಎರಡನೇದು ಬರುತ್ತೆ ಶಕ್ತಿಯ ಜೊತೆಗೆ ಫ್ರೀಕ್ವೆನ್ಸಿ ಇರುತ್ತೆ, ಸೂಕ್ಷ್ಮವಾದ ತರಂಗಗಳಿರುತ್ತೆ, ಫ್ರೀಕ್ವೆನ್ಸಿ ಅಂತ ಹೇಳ್ತೀವಿ. ಬೇರೆ ಬೇರೆ ರೀತಿಯ ಫ್ರೀಕ್ವೆನ್ಸಿಗಳು ಇಲ್ಲಿರುತ್ತೆ. ಕೆಲವೊಂದಕ್ಕೆ 20ನೂ ಇರ್ಬೋದು, ಇನ್ನು ಕೆಲವೊಂದಕ್ಕೆ 200ನೂ ಇರ್ಬೋದು, ಕೆಲವೊಂದಕ್ಕೆ 1% ಇರ್ಬೋದು, ಕೆಲವೊಂದಕ್ಕೆ 100% ಇರ್ಬೋದು. ಹಾಗಾಗಿ ಅದರದೇ ಆಗಿರುವಂತ ಏನಿದೆ ಫ್ರೀಕ್ವೆನ್ಸಿ ನಮ್ಮ ಔರಾದಲ್ಲಿ ಇರುತ್ತೆ. ಅದೇ ರೀತಿ ಪ್ರತಿಯೊಬ್ಬ ವ್ಯಕ್ತಿಯ ಔರ ಇರುತ್ತೆ ನೋಡ್ರಿ, ಅದು ವಿಭಿನ್ನವಾಗಿರುತ್ತೆ. ಒಬ್ಬರ ತರ ಎರಡನೇದವ್ರದ್ದು ಇರೋಂಗಿಲ್ಲ. ಒಂದೇ ಮನೆಯಲ್ಲಿ ಇದ್ರು ಸಮೇತ, ಒಂದೇ ಮನೆಯಲ್ಲಿ 4 ಜನ ಇದ್ದಾರೆ ಅಂದ್ರೆ 4 ಜನರ ಔರ ಸೇಮ್ ಇರೋದಿಲ್ಲ. ಎಸ್, ಅದಾದ ನಂತರ ನೆಕ್ಸ್ಟ್ ಮೂರನೇದ್ ಬರ್ಕೋರಿ, ನಮ್ಮ ಔರಾದಲ್ಲಿ ವೈಬ್ರೇಷನ್ ಇರುತ್ತೆ.
ವೈಬ್ರೇಟ್ ಆಗ್ತಾ ಇರುತ್ತೆ, ಸ್ಪಂದನೆ ಅಂತೀವಿ ಕನ್ನಡದಲ್ಲಿ. ಸ್ಪಂದನೆ ಇರುತ್ತೆ. ಅದಾದ ನಂತರ ನೆಕ್ಸ್ಟ್ ಬರುತ್ತೆ ನಮ್ಮ ಔರಾದಲ್ಲಿ ಕಲರ್ಸ್ ಗಳಿರುತ್ತೆ, ಬೇರೆ ಬೇರೆ ಬಣ್ಣಗಳು ಇಲ್ಲಿ ನಾವು ನೋಡ್ಬೋದು. ಒಂದ್ ನಿಮಿಷ ನೆಟ್ವರ್ಕ್ ಸ್ವಲ್ಪ ಚೇಂಜ್ ಮಾಡ್ತೀನಿ, ಮಾಡ್ಲಿ. ವಿವೋ, ಎಸ್. ಈಗ ನೆಟ್ವರ್ಕ್ ಇಶ್ಯೂ ಬರೋದಿಲ್ಲ, ಸ್ವಲ್ಪ ಮಳೆ ಜಾಸ್ತಿ ಆಗಿದೆ ಬೀದರ್ ಕಡೆಗೆ, ಹಾಗಾಗಿ ನೆಟ್ವರ್ಕ್ ಸ್ವಲ್ಪ ಸ್ಲೋ ಅನಿಸ್ತಾ ಇದೆ. ಈಗ ಅದನ್ನ ಸೆಟ್ ಮಾಡೀನಿ, ಕ್ಲಿಯರ್ ಇದೆಯಲ್ಲ. ವಾಣಿ ಮೇಡಮ್ ನೀವು ನನ್ ಕಾಣ್ತಾ ಇದ್ದೀವಿ, ವಾಣಿ ಶಶಿ. ಹಾ, ಎಸ್. ಇಲ್ಲಿ ಏನಿರುತ್ತೆ, ಕಲರ್ಸ್ ಗಳಿರುತ್ತೆ, ಬೇರೆ 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 ಬಣ್ಣಗಳು ಇರುತ್ತೆ. ಅದಾದ ನಂತರ ಪ್ರತಿಯೊಂದು ಔರ ಏನಾಗುತ್ತೆ ಅಂದ್ರೆ ಅಟ್ರಾಕ್ಷನ್ ಮಾಡುತ್ತೆ, ಅಟ್ರಾಕ್ಷನ್ ಇರುತ್ತೆ ಅದ್ರಲ್ಲಿ, ಆಕರ್ಷಣೆ ಅಂತೀವಿ ನೋಡ್ರಿ. ನೀವು ನೋಡ್ರಿ, ಬೇಕಾದ್ರ ಎಕ್ಸಾಂಪಲ್ ಹೇಳ್ತೀನಿ ನೋಡ್ರಿ. ನೀವು ಹೆಣ್ಮಕ್ಳಿಗೆ ಗೊತ್ತಿದೆ, ನೀವು ಸೀರೆ ಅಂಗಡಿಗೆ ಹೋಗಿದ್ದೀರಿ ಅಂತ ತಿಳ್ಕೊರಿ, ಶಾಪಿಂಗ್ ಮಾಡೋದು. 10 ಸೀರೆಯಲ್ಲಿ ಒಂದೇ ಸೀರೆ ನಿಮಗ್ ಬಹಳ ಇಷ್ಟ ಆಗುತ್ತೆ, ಗೊತ್ತಾ ನಿಮ್ಗೆ? 10 ಸೀರೆ 10, 15 ಎಲ್ಲಾನು ನಿಮ್ ಎದುರಿಗೆ ಹಾಕ್ಬಿಟ್ಟಾರ, ಆದ್ರೆ ನಿಮ್ಗೆ ಅದ್ರಲ್ಲಿ ಒಂದೇ ಕಲರ್ ಬಹಳ ಇಷ್ಟ ಆಗುತ್ತೆ. ರೀಸನ್ ಏನು ಅಂದ್ರೆ ಅದರ ಔರ ನಿಮ್ಮ ಔರದು ಫ್ರೀಕ್ವೆನ್ಸಿ ಸೇಮ್ ಇದೆ, ವೈಬ್ರೇಷನ್ ಸೇಮ್ ಇದೆ, ಅದಕ್ಕೆ ಆ ಕಲರ್ ನಿಮ್ಗೆ ಇಷ್ಟ ಆಗುತ್ತೆ. ಆ ಕಲರ್ ನಿಮ್ಮಲ್ಲಿ ಆಲ್ರೆಡಿ ಇದೆ, ಆದ್ರೂ ನಿಮ್ಗೆ ಅದೇ ಕಲರ್ ಇಷ್ಟ ಆಗುತ್ತೆ. ಯೋಚನೆ ಏನ್ ಮಾಡ್ತೀವಿ ಅಂದ್ರೆ ಬಾರ್ಡರ್ ಚೇಂಜ್ ಇದೆ, ಅದ್ರದ್ದು ಬೇರೆ ಇದೆ, ಮನೆಯಲ್ಲಿರೋ ಬಾರ್ಡರ್ ಚೇಂಜ್ ಅದ, ಇದು ಇಲ್ಲ ಒಳಗಿರೋ ಫ್ಲವರ್ಸ್ ಗಳು ಚೇಂಜ್ ಇದೆ, ಕಲರ್ ನಲ್ಲೇ ಚೂರು ಹೆಚ್ಚು ಕಡಿಮೆ ಇದೆ, ಏನಾದ್ರೂ ಒಂದ್ ಸಮಾಧಾನ ಆಗ್ತೀವಿ, ಅದೇ ಕಲರ್ ಮನೆಗೆ ತಗೊಂಡ್ ಬರ್ತೀವಿ. ಯಾರ್ಯಾರಿಗೆ ಗೊತ್ತಿದೆ? ಆಲ್ಮೋಸ್ಟ್ ನಿಮ್ದು ಅಲ್ಮಾರಿ ತೆಗೆದ್ರ ಒಂದೇ ಕಲರ್ದು 50% ಗಿಂತ ಹೆಚ್ಚು ನೀವು ಬಟ್ಟೆಗಳನ್ನ ನೋಡ್ಬೋದು. ಎಷ್ಟಾದ್ರೂ ಡಿಸೈನ್ ಒಳಗ್ ನಿಮ್ಗೆ ಸಿಕ್ಕೇ ಸಿಗುತ್ತೆ. ರೀಸನ್ ಏನು ಅಂದ್ರ ಅದರ ವೈಬ್ರೇಷನ್, ಅಟ್ರಾಕ್ಷನ್. ಅದು ಏನ್ ಮಾಡುತ್ತೆ ಏನಂದ್ರೆ ನಮ್ಗೆ ಆಕರ್ಷಣೆ ಮಾಡುತ್ತೆ. ರೀಸನ್ ಏನು ಅಂದ್ರ ಅದರಲ್ಲಿರುವಂತ ವೈಬ್ರೇಷನ್ ಫ್ರೀಕ್ವೆನ್ಸಿ ಇದೆ ನೋಡ್ರಿ, ಅದು ನಮ್ಗೆ ಅಟ್ರಾಕ್ಟ್ ಮಾಡುತ್ತೆ, ಹಾಗಾಗಿ ನಮ್ಗದು ಇಷ್ಟ ಆಗುತ್ತೆ. ಮತ್ತೆ ನಮ್ಗೆ ಇಷ್ಟ ಆಗಿದ್ದು ಇನ್ನೊಬ್ರಿಗೆ ಇಷ್ಟ ಆಗೋದಿಲ್ಲ, ಗೊತ್ತಲ್ಲ, ಇದು ಸೈನ್ಸ್. ನಮ್ಗೆ ಯಾವ್ದು ಬಹಳ ಇಷ್ಟ ಇದೆ ನೋಡ್ರಿ, 100% ವಾವ್ ಫೀಲ್ ಇದೆ, ಇನ್ನೊಬ್ರಿಗೆ ಅದು ಬ್ಯಾಡ, ಅದು ಸರಿ ಇಲ್ಲ. ರೀಸನ್ ಏನು ಅಂದ್ರೆ ಅವರ ವೈಬ್ರೇಷನ್, ಅವರ ಫ್ರೀಕ್ವೆನ್ಸಿ ಇದೆ ನೋಡ್ರಿ, ಇದ್ರ ಜೊತೆಗೆ ಅದು ಕನೆಕ್ಷನ್ ಇಲ್ಲ ಅವ್ರಿಬ್ಬರು, ಇಷ್ಟೇ. ಹಾಗಾಗಿ ಯಾರೋ ನಿಮ್ಗೆ ಹೇಳ್ತಾರೆ, ಯಾವತ್ತೋ ಮದ್ವೆದಾಗ ಬಾರಿ ಚಂದನ್ ಸಾರಿ ಹಾಕಿರ್ತೀರಿ, ಯಾರೋ ಬಂದ್ ಹೇಳ್ತಾರೆ ಬಾರ್ಡರ್ ಸ್ವಲ್ಪ ಸರಿ ಇಲ್ಲ, ಕಲರ್ ಸ್ವಲ್ಪ ಸರಿ ಅನ್ಸಲತ್ತಿಲ್ಲ, ಅವಾಗಿಂದ ಅವಾಗ ಹೋಗಿ ತೆಗೆದು ಬಿಡ್ತೀವಿ. ನೋ, ಅದು ಅವ್ರ ಇಷ್ಟ ಇದೆ, ಅದು ಅವ್ರಿಗೆ ಸರಿ ಇಲ್ಲ, ಬಟ್ ಅದು ನಿಮಗ್ ಸರಿ ಇದೆ. ಹಾಗಾಗಿ ಯಾವಾಗ್ಲೂ ನೆನ್ಪಿಡ್ರಿ, ಚಾಯ್ಸ್ ಗಳು ಯಾವಾಗ್ಲೂ ನಮ್ಮ ಎನರ್ಜಿ ಜೊತೆಗೆ ಕನೆಕ್ಟ್ ಆಗಿರ್ತೀವಿ, ಇದನ್ನ ನೆನ್ಪಿಡ್ರಿ. ಅದಾದ ನಂತರ ನೆಕ್ಸ್ಟ್ ಬರ್ಕೋರಿ, ನಮ್ಮ ಔರಾದಲ್ಲಿ ಪಾಸಿಟಿವ್ ಮತ್ತೆ ನೆಗೆಟಿವ್ ಎರಡೂ ಪ್ರಕಾರದ್ದು ಸಿಗುತ್ತೆ. ಸಕಾರಾತ್ಮಕ ಮತ್ತು ನಕಾರಾತ್ಮಕ ಎರಡೂ ಪ್ರಕಾರದ ಪ್ರಭಾವಳಿಗಳನ್ನ ನಾವು ನೋಡ್ತೀವಿ. ಹಾಗಾಗಿ ನಮ್ಮ ಸುತ್ತಲೂ ನಕಾರಾತ್ಮಕ ಜನನು ಇದ್ದಿರ್ತಾರ, ಸಕಾರಾತ್ಮಕನು ಇದ್ದಿರ್ತಾರ. ರೀಸನ್ ಏನು ಅಂದ್ರೆ ಅವ್ರ ಫ್ರೀಕ್ವೆನ್ಸಿ, ಅವ್ರದ್ದು ಎನರ್ಜಿ. ಎಸ್. ಅದಾದ ನಂತರ ನೆಕ್ಸ್ಟ್ ಬರ್ಕೋರಿ, ಪ್ರತಿಯೊಂದು ಪ್ಲೇಸ್ ಟು ಪ್ಲೇಸ್, ಸ್ಥಳದಿಂದ ಸ್ಥಳಕ್ಕೆ ವೈಬ್ರೇಷನ್ ಮತ್ತು ಫ್ರೀಕ್ವೆನ್ಸಿ ಅವರ ಜೊತೆಗೆ ಏನಾಗುತ್ತೆ ಅಂದ್ರೆ ಚೇಂಜ್ ಆಗ್ತಾ ಇರುತ್ತೆ. ಈಗ ನಮ್ಮ ಮನೆಯಲ್ಲೇ ನೋಡ್ರಿ, ನೀವು ಒಂದು ಉದಾಹರಣೆ ಹೇಳ್ತೀನಿ. ನಮ್ಮ ಮನೆಯಲ್ಲೇ ಅಡುಗೆ ಮನೆಗೆ ಹೋದಾಗ ನಮ್ಮ ಮನಸ್ಥಿತಿ ಬೇರೆನೆ ಇರುತ್ತೆ, ದೇವರ ಮನೆಗೆ ಬಂದಾಗ ನಮ್ಮ ಮನಸ್ಥಿತಿ ಬೇರೆನೆ ಇರುತ್ತೆ. ಎಸ್ಆರ್ನು ನಮ್ದೇ ನಮ್ಮ ಮನೆನೇ ಅದಷ್ಟೇ ಇರೋದು, ರೂಮ್ ಸಣ್ಣ ಸಣ್ಣ 2 ರೂಮ್ ಇವೆ ಅಂತ ತಿಳ್ಕೊರಿ. ನಮ್ದು ಅಡಿಗೆ ಮನೆಗೆ ಹೋದಾಗ ನಮ್ ಫ್ರೀಕ್ವೆನ್ಸಿ ಬೇರೆನೆ ಇರುತ್ತೆ. ಅದೇ ನೀವು ದೇವರ ಮನೆಗೆ ಬರ್ರಿ, ದೇವರನ್ನ ನೋಡಿದ ತಕ್ಷಣ ಬೇರೆನೆ. ಹೋಗ್ಲಿ ಬಾಳ ದೂರ ಯಾಕೆ ಹೋಗ್ಲತ್ತೀರಿ, ನಿಮ್ದೇ ಬೆಡ್ರೂಮಿಗೆ ಹೋಗಿ 1 ನಿಮಿಷ ನೀವು ದಿಟ್ಟಿಸಿ ನಿಮ್ ಬೆಡ್ ನೋಡ್ರಿ, ದೇವ್ರಾಣೆ ನಿದ್ದೆ ಬರುತ್ತೆ. 1 ನಿಮಿಷ ಸುಮ್ನೆ ನೋಡ್ರಿ, ಏನು ಮಾಡ್ಬೇಡ್ರಿ. ರೀಸನ್ ಅಲ್ಲಿರೋ ಅವ್ರ. ಹಾಗಾಗಿ ಪ್ಲೇಸ್ ಟು ಪ್ಲೇಸ್ ಏನಾಗುತ್ತೆ, ಅವರ ಚೇಂಜ್ ಆಗ್ತಾ ಇರುತ್ತೆ. ಅದೇ ರೀತಿ ಸ್ಮಶಾನ ಭೂಮಿಗೆ ಹೋದಾಗ ಒಂದು ರೀತಿ ಅವರ ಇರುತ್ತೆ, ದೇವಸ್ಥಾನಕ್ಕೆ ಹೋದಾಗ ಒಂದು ರೀತಿ ಇರುತ್ತೆ, ವ್ಯಕ್ತಿಗಳ ಅವರೇ ಇರ್ತಾರ. ವ್ಯವಸ್ಥೆ ಮತ್ತು ಶಕ್ತಿ ಇರುತ್ತೆ ನೋಡ್ರಿ, ಅದು ಬೇರೆ ಬೇರೆ ಇರುತ್ತೆ. ಹಾಗಾದ್ರೆ ನಮ್ಮ ರೇಖಿಗೂ ಮತ್ತೆ ಈ ಪ್ರಭಾವಳಿಗೂ ಏನ್ ಸಂಬಂಧ? ಯಾಕೆ ಇದ್ರ ಬಗ್ಗೆ ಇಷ್ಟೊಂದು ದೊಡ್ಡ ಡಿಸ್ಕಸ್ ಮಾಡ್ಬೇಕು? ಇದ್ರ ಬಗ್ಗೆ ನಿಮ್ಗೆ ಹೇಳೋದು, ಇದು ಇಡೀ ಜಗತ್ತಲ್ಲಿ ಕೇವಲ ಇಂಡಿಯನ್ ರೇಖೆಯಲ್ಲಿ ಮಾತ್ರ ಅವರ ಬಗ್ಗೆ ನಮ್ಗೆ ಬಹಳ ಡೆಪ್ತ್ ಆಗಿ ತಗೊಂಡಿರ್ತೀವಿ.
ಮತ್ತೆ ನಮ್ಮ ಅವರ ಇದೆ ನೋಡ್ರಿ, ನಮ್ಮ ಥಾಟ್ಸ್ ನ ಜೊತೆಗೆ ಕನೆಕ್ಟ್ ಆಗಿರುತ್ತೆ. ನಾವು ಪಾಸಿಟಿವ್ ಆಗಿ ಯೋಚನೆ ಮಾಡೋ ದಿನ ಪಾಸಿಟಿವ್ ಅವರ ಇರುತ್ತೆ. ನಮ್ಗ್ ಬಹಳ ಭಯಂಕರ ಸಿಟ್ಟು ಬಂದಿದೆ, ರೋಷ ದ್ವೇಷ ಇದೆಲ್ಲ ಒಳಗ್ ಫುಲ್ ಆಗ್ಬಿಟ್ಟದ, ಅವತ್ತಿನ ಅವರ ಇರುತ್ತೆ ನೋಡ್ರಿ, ಅದು ಬಹಳ ಡಿಸ್ಟರ್ಬೆನ್ಸ್ ಇರುತ್ತೆ. ಹಾಗಾಗಿ ನಮ್ಮ ವಿಚಾರಗಳ ಜೊತೆಗೆ ಇದು ಏನಾಗುತ್ತೆ ಅಂದ್ರೆ ಪರಿವರ್ತನೆ ಆಗ್ತಾ ಇರುತ್ತೆ. ಎಸ್. ಅದಾದ ನಂತರ ನೆಕ್ಸ್ಟ್ ಬರ್ಕೋರಿ, ಯಾವ ಯಾವ ಕಾರಣಕ್ಕೆ ನಮ್ಮ ಅವರ ನೆಗೆಟಿವ್ ಆಗುತ್ತೆ. ನಮ್ಗೆ ಕಾರಣ ಗೊತ್ತಾದ್ರೆ ನಾವು ಅದನ್ನ ಸರಿಪಡಿಸೋದಕ್ಕೆ ನಮ್ಮ ಹತ್ರ ಆಪ್ಷನ್ ಇರುತ್ತೆ, ಗೊತ್ತಲ್ಲ ನಿಮ್ಗೆ. ಈಗ ನನ್ಗೆ ಎಲ್ಲೆಲ್ಲಿ ನಮ್ಗೆ ವ್ಯವಸ್ಥೆ ಕೆಡುತ್ತೆ ಅಂತ ಗೊತ್ತಿದ್ರೆ ಅದು ಸರಿಪಡಿಸುವುದಕ್ಕೆ ನನ್ನ ಹತ್ರ ಆಪ್ಷನ್ ಇರುತ್ತೆ. ಯಾವ ಯಾವ ಕಾರಣಕ್ಕೆ ನಮ್ಮ ಅವರ ನೆಗೆಟಿವ್ ಆಗುತ್ತೆ ಮೊದಲು ಬರ್ಕೊಡ್ರಿ. ಮೇಲ್ ಬರ್ಕೋರಿ, ಯಾವ ಯಾವ ಕಾರಣಕ್ಕೆ ನಮ್ಮ ಅವರ ನೆಗೆಟಿವ್ ಆಗಿರುತ್ತೆ. ಮೊದಲು ಯಾವ ವ್ಯಕ್ತಿಯ ಒಳಗೆ ರೋಷ ದ್ವೇಷ ಅಸೂಯೆ ತುಂಬಿರುತ್ತೆ ನೋಡ್ರಿ, ಅವನವರ 100% ಕೆಟ್ಟ ಹೋಗಿರುತ್ತೆ, ನೆಗೆಟಿವ್ ಆಗಿರುತ್ತೆ. ಒಂದ್ ಕೆಡುತ್ತೆ ಇಲ್ಲ ಕಟ್ ಆಗಿರುತ್ತೆ, ಕೆಟ್ಟ ಹೋಗುತ್ತೆ ಇಲ್ಲ ಕಟ್ ಆಗಿರುತ್ತೆ, ಎರಡರಲ್ಲಿ ಒಂದು 100%. ಅದಕ್ಕೆ ಹಿರಿಯರು ಹೇಳೋದು ರೋಷ ದ್ವೇಷ ಅಸೂಯೆಗಳು ಮಾಡ್ಬೇಡ್ರಿ, ಅವು ನಮ್ಮನ್ನೇ ಹಾಳು ಮಾಡುತ್ತೆ. ನಿಜವಾಗ್ಲು ಇಲ್ಲೇ ಪ್ರಾಬ್ಲಮ್ ಆಗೋದು, ರೋಷ ದ್ವೇಷ ಅಸೂಯೆಗಳಿರೋ ವ್ಯಕ್ತಿ. ಆಮೇಲೆ ಇನ್ನೊಬ್ಬರಿಗೆ ಮೋಸ ವಂಚನೆ ಮಾಡ್ತಾರ ನೋಡ್ರಿ, ಅವರನ್ನು ಸರಿ ಇರೋದಿಲ್ಲ. ಇನ್ನೊಬ್ರಿಗೆ ಮೋಸ ಮಾಡೋದು, ಮಾತಿನಲ್ಲಿ ಮರಳು ಮಾಡೋದು, ಅವ್ರದೆಲ್ಲಾನು ದುಡ್ಡೆಲ್ಲ ತಿಂದು ಹಾಕೋದು, ಈ ರೀತಿಯ ಸ್ವಭಾವ ಇರುತ್ತೆ ನೋಡ್ರಿ, ಅವರನ್ನು ಸರಿಯಾಗಿರೋದಿಲ್ಲ. ಎರಡನೇದು. ಅದಾದ ನಂತರ ಮೂರನೇದು ಬರುತ್ತೆ, ಸುದೀರ್ಘ ಕಾಲದ ರೋಗ ರುಜಿನಕ್ಕೆ ಒಳಗಾದ ವ್ಯಕ್ತಿ ಅವರ ಕಟ್ಟಾಗಿರುತ್ತೆ. ಸುದೀರ್ಘ ಅಂದ್ರೆ ಒಂದು ವಾರದಿಂದ ಹಾಸಿಗೆ ಹಿಡಿದಿದ್ದಾರೆ, ಅದೇನಾದ್ರೂ ಇರ್ಬೋದು, ಹೆಲ್ತ್ ಇಶ್ಯೂ ಯಾವ್ದಾದ್ರೂ ಇರ್ಲಿ, XYZ. ಒಂದು ವಾರದಿಂದ ಬೆಡ್ ಮೇಲೆ ಇದ್ದಾರೆ ಅಂದ್ರೆ ಅವರ ಇರುತ್ತೆ ನೋಡ್ರಿ, ಅದು 100% ಕಟ್ ಆಗಿರುತ್ತೆ. ಹಾಗಾಗಿ ಎಷ್ಟೋ ಸಲ ಒಂದಕ್ಕೆ ಟ್ರೀಟ್ಮೆಂಟ್ ಮಾಡಿಸ್ಕೊಂಡು ಮನೆಗೆ ಬಂದಿರ್ತಾರ, ಇನ್ನೊಂದು ಶುರು ಆಗುತ್ತೆ, ಗೊತ್ತಲ್ಲ ನಿಮ್ಗೆ. ಯಾವುದೋ ಒಂದು ಪ್ರಾಬ್ಲಮ್ ಇದೆ ಅಂತ ಅವ್ರಿಗೆ ಹಾಸ್ಪಿಟಲ್ ಒಯ್ದಿರ್ತಾರ, ಅದು ಪೂರ್ತಿನೂ ಆಗೋದಿಲ್ಲ, ಇನ್ನೊಂದ್ ಎರಡನೇ ಸ್ಟಾರ್ಟ್ ಆಗುತ್ತೆ, ಎರಡನೇದ್ ಮುಗಿಯೋ ತನಕ ಮೂರನೇದು. ರೀಸನ್ ಏನು ಅಂದ್ರೆ ಅವರ ಅಷ್ಟು ನೆಗೆಟಿವ್ ಆಗಿರುತ್ತೆ. ಹಾಗಾಗಿ ಅಲ್ಲಿ ಎಲ್ಲಾ ನೆಗೆಟಿವ್ ಎನರ್ಜಿಗಳು ಏನಾಗುತ್ತೆ ಅಂದ್ರೆ ಅವ್ರಿಗೆ ಅಟ್ಯಾಕ್ ಮಾಡೋದಕ್ಕೆ ಶುರು ಆಗುತ್ತೆ. ಹಾಗಾಗಿ ಸುದೀರ್ಘ ಕಾಲದ ರೋಗ ರುಜಿನ. ಎಸ್. ಅದಾದ ನಂತರ ಸಾವಿನ ಮನೆಯ ಅವರ ಕಟ್ಟಾಗಿರುತ್ತೆ. ಯಾರ ಮನೆಯಲ್ಲಾದ್ರೂ ಡೆತ್ ಆದ್ರೆ ಅದು ಆತ್ಮ ಇರುತ್ತೆ ನೋಡ್ರಿ, ಅದು ಮನೆ ನಮ್ಮ ಮನೆಗೂ ಒಂದು ಪ್ರಭಾವಳಿ ಇರುತ್ತೆ, ಅದನ್ನ ಮೀರಿ ಹೊರಗೆ ಹೋಗಿರುತ್ತೆ. ಹಾಗಾಗಿ ಅಲ್ಲಿ ಹೋಲ್ ಬಿದ್ದಿರುತ್ತೆ. ಆ ಕಾರಣಕ್ಕೆ ಆ ಮನೆ, ಇಡೀ ಮನೆಯಲ್ಲಿ ಯಾರ್ಯಾರಿದ್ದಾರೆ ನೋಡ್ರಿ, ಅವ್ರೆಲ್ಲಾರ ಅವರ ಡಿಸ್ಟರ್ಬ್ ಇರುತ್ತೆ. ಅವ್ರು ಎಷ್ಟು ಸ್ಟ್ರಾಂಗ್ ಇದ್ದಾರಂದ್ರೂ ಸಮೇತ ಅವ್ರ ಡಿಸ್ಟರ್ಬೆನ್ಸ್ ಇದ್ದೇ ಇರುತ್ತೆ. ನೀವು ಯಾವ ದೊಡ್ಡ ಮಹಾಜ್ಞಾನಿ ಇದ್ದಾರಂದ್ರು ನೀವು ಬೇಕಾದ್ರೆ 13 ದಿನಕ್ಕಿಂತ ಒಳಗೆ ಹೋಗಿ ನೋಡ್ಬರ್ರಿ, ಅವ್ರ ಬಗ್ಗೆ ನಿಮ್ಗೆ ಗೊತ್ತಾಗುತ್ತೆ. ರೀಸನ್ ಏನು ಅಂದ್ರೆ ಇಡೀ ಮನೆ ಅವರ ಕಟ್ಟಾಗಿರುತ್ತೆ, ಅಲ್ಲಿ ಸಾವಿನ ಮನೆ. ಅದಾದ ನಂತರ ನೆಕ್ಸ್ಟ್ ಬರ್ಕೊಡ್ರಿ, ಈ ಕೋರ್ಟು ಕಚೇರಿ ಪೊಲೀಸ್ ಸ್ಟೇಷನ್ಗಳು ಸುತ್ತಾಡ್ತಿರ್ತಾರ ನೋಡ್ರಿ, ಅವರನ್ನು ಕಟ್ಟಾಗಿರುತ್ತೆ. ಪೊಲೀಸ್ ಸ್ಟೇಷನ್ ಸುತ್ತಾಡೋದು, ಕೋರ್ಟು ಕಚೇರಿಗಳಿಗೆ ಓಡಾಡೋದು, ಜಗಳ ಕಿರಿಕಿರಿಗಳು ಜಾಸ್ತಿ ನಡೆಯುತ್ತೆ ನೋಡ್ರಿ, ಅವರನ್ನು ಸರಿ ಇರೋದಿಲ್ಲ. ಎಸ್. ಅದಾದ ನಂತರ ನೆಕ್ಸ್ಟ್ ಬರ್ಕೊಡ್ರಿ, ಅದಾದ ನಂತರ ಇವು ಟವರ್ಗಳು ಹಾಕಿರ್ತಾರ ನೋಡ್ರಿ, ರಿಲಯನ್ಸ್ ದವ್ರದ್ದು, ಏರ್ಟೆಲ್ ದವ್ರದ್ದು, ಊರ್ ಹೊರಗೆ ಟವರ್ಗಳು ಬಂದಿರುತ್ತೆ ನೋಡ್ರಿ. ಅಡ್ವೊಕೇಟ್ದು ಆಗಿರುತ್ತೆ, ಬಟ್ ಅವ್ರು ಆ ವಾತಾವರಣಕ್ಕೆ ಹೊಂದ್ಕೊಂಡ್ ಬಿಟ್ಟಿರ್ತಾರೆ. ಇದು ಒಂದ್ ದೊಡ್ಡದು. ಯಾರು ಹೊಸಬ್ರು ಇರ್ತಾರ ನೋಡ್ರಿ, ಅವ್ರಿಗೆ ಅದು ಸಮಸ್ಯೆ ಆಗುತ್ತೆ. ಬಟ್ ಅದ್ರೊಳಗೆ ಎದ್ದಿರ್ತಾರ ನೋಡ್ರಿ. ನಿಮ್ಗೆ ಗೊತ್ತಿರ್ಲಿ, ಇವ್ರು ಏನ್ ಫೀಲ್ಡ್ ನವ್ರು ಇದಾರ ನೋಡ್ರಿ, ಇವ್ರು ಕೋರ್ಟು ಕಚೇರಿ ಹಾಸ್ಪಿಟಲ್ ನಲ್ಲೆಲ್ಲ ಇವ್ರು ಬಹಳ ಬೇಗ ಡಿಪ್ರೆಷನ್ಗೆ ಒಳಗಾಗಿರ್ತಾರೆ. ನಿಮ್ಗೆ ಗೊತ್ತಿಲ್ಲ ಅಷ್ಟೇ. ಅದು ನಮ್ಗನ್ಸು ಬಾರಿ ಸ್ಟ್ರಾಂಗ್ ಇದ್ದಾರೆ ಅಂತ, ಆ ಫೀಲ್ಡ್ ಅಲ್ಲಿ ಸ್ಟ್ರಾಂಗ್ ಇರ್ತಾರೆ, ಉಳಿದ ಫೀಲ್ಡ್ ಅನ್ನ ನೋಡ್ಕೊರ್ಬೇಕಾದ್ರೆ ಅವ್ರು ಸಮಾಧಾನದಿಂದ ಇರೋದಿಲ್ಲ. ಯಾಕಂದ್ರೆ ಬೆಳಗಿನಿಂದ ಸಂಜೆ ತನಕ ಅದೇ ಕಿರಿಕಿರಿ ಇದ್ದವರಿಗೆ ನೋಡ್ತಿರ್ತಾರ ಪಾಪ. ಅವ್ರು ಎಷ್ಟು ಪಾಸಿಟಿವ್ ಇದ್ರು ಸಂಜೆಗೆ ಬರೋ ತನಕ ನೆಗೆಟಿವ್ ಆಗಿ ಮನೆಗೆ ಬಂದಿರ್ತಾರೆ. ನೀವು ಬೇಕಾದ್ರೆ ನೋಡಿ, ನೀವ್ ಏನೆಲ್ಲಾ ಆರ್ತಿಗೆ ಎತ್ತಿ ಕಳಿಸ್ರಿ ಅವ್ರಿಗೆ, ನೀವು ಹೋಗಿ ದೊಡ್ಡ ಸಾಧನೆ ಮಾಡಿ ಬರ್ರಿ ಅಂತೇಳಿ ನೀವು ಕಳಿಸ್ರಿ, ನೀವು ಅವ್ರಿಗೆ ಸಂಜೆಗೆ ಬರೋ ತನಕ ಎಲ್ಲಾ ವ್ಯವಸ್ಥೆ ಬಿಗಡಾಯಿಸ್ಕೊಂಡೇ ಮನೆಗೆ ಬಂದಿರ್ತಾರೆ. ರೀಸನ್ ಏನು ಅಂದ್ರೆ ಇಡೀ ದಿನ ನೆಗೆಟಿವ್ ವ್ಯಕ್ತಿಗಳನ್ನ ಅವ್ರು ಕನೆಕ್ಟ್ ಮಾಡ್ತಿರ್ತಾರೆ, ಅವರೇ ಸಿಗ್ತಾ ಇರ್ತಾರ.
ಈಗ ನೋಡ್ರಿ ಪೊಲೀಸ್ ಸ್ಟೇಷನ್ದಾಗ ಯಾರು ಬರ್ತಾರೆ ಹೇಳ್ರಿ? ಸಾಧು ಸಂತರ ಮಹಾತ್ಮರು ಹೋಗ್ತಾರೇನಲ್ಲಿ? ಯಾರು ಹೋಗ್ತಾರೆ ಹೇಳ್ರಿ ಪೊಲೀಸ್ ಸ್ಟೇಷನ್? ಇವ್ರೆ ಕಳ್ರು, ಸುಳ್ರು, ಬಡ್ಕೋರೆ, ಜಗಳಾರೋ, ಕಿರಿಕಿರಿ ಅಂತವ್ರೆ ಹೋಗಿರ್ತಾರ. ಹಂಗಾಗಿ ಅವ್ರ ಏನಾಗುತ್ತೆ, ಅಲ್ಲಿ ಇದ್ದವರಿಗೆಲ್ಲ ಅಟ್ಯಾಕ್ ಮಾಡ್ತಾ ಇರುತ್ತೆ. ಹಾಗಾಗಿ ಅವ್ರ ಸ್ವಭಾವ ಬಹಳ ರಫ್ ಆಗುತ್ತೆ. ದುಶ್ಚಟಕ್ಕೆ ಅದೇ ಕಾರಣಕ್ಕೆ ಅವ್ರು ಬಲಿ ಆಗ್ತಿರ್ತಾರೆ. ಆ ಸ್ಟ್ರೆಸ್ ಇದೆ ನೋಡ್ರಿ, ಅವ್ರು ಸಹನ್ ಮಾಡ್ಕೊಲಿಕ್ಕೆ ಆಗೋದಿಲ್ಲ. ಆ ವ್ಯವಸ್ಥೆನೇ ಆ ರೀತಿ ಆಗಿರುತ್ತೆ. ಹಾಗಾಗಿ ರೇಖಿಯಲ್ಲಿ ಏನ್ ಮಾಡೋದಿರುತ್ತೆ, ಒಂದ್ ಟೆಕ್ನಿಕ್ ಅಂದ್ರ ಅವರನ್ನ ಪ್ರೊಟೆಕ್ಟ್ ಮಾಡ್ಕೊಳ್ಳೋದೊಂದು ವಿಧಾನ ಇರುತ್ತೆ. ಅದು ಲೆವೆಲ್ 2 ನಲ್ಲಿ ಬರುತ್ತೆ. ನೀವು ಪ್ರೊಟೆಕ್ಷನ್ ಸೀಲ್ಡ್ ಮಾಡ್ಕೊಂಡು ಎಲ್ಲಿಗೆ ಬೇಕು ಅಲ್ಲಿಗೆ ಹೋಗ್ರಿ, ನಿಮ್ಗೆ ಏನೇನು ಆಗೋದಿಲ್ಲ. ಹಾಗಾಗಿ ಇದು ಇಂಡಿಯನ್ ರೇಖೆಯಲ್ಲಿ ರಿಸಲ್ಟ್ ಬರೋದಕ್ಕೆ ಇದು ಒಂದೇ ಕಾರಣ. ಅವರ ಪ್ರೊಟೆಕ್ಷನ್ ಬಹಳ ಜಬರ್ದಸ್ತ್ ಇರುತ್ತೆ. ನಮ್ ಮೂರು ಪ್ರಕಾರದ ಅವರ ಪ್ರೊಟೆಕ್ಷನ್ ಅನ್ನ ನೀವು ಲೆವೆಲ್ 2 ನಲ್ಲಿ ನೋಡ್ತೀರಿ. ಇಷ್ಟು ಕಾರಣಕ್ಕೆ ಏನಾಗುತ್ತೆ, ಅದು ಕಟ್ ಆಗುತ್ತೆ. ಇದಿಷ್ಟು ಅರ್ಥ ಆಯ್ತಾ ಎಲ್ಲರಿಗೂ? ಎಲ್ಲೆಲ್ಲಿ ಕಟ್ ಆಗುತ್ತೆ? ಈಗ ಕಟ್ ಆಗಿಂದೆಲ್ಲ ಗೊತ್ತೈತಿ. ಈಗ ಸುಧಾರಣೆ ಮಾಡ್ಬೇಕು ಹೆಂಗ ಅದನ್ನು ಗೊತ್ತಾಗ್ಬೇಕಲ್ಲ. ಹಾಳಾಗದ್ ಗೊತ್ತೈತಿ. ಈಗ ಸುಧಾರಣೆ ಮಾಡ್ಕೊಳಕ್ ಏನ್ ಮಾಡ್ಬೇಕು ಬರ್ಕೊಡ್ರಿ. ನಮ್ಮ ಅವರನ್ನ ನಾವು ಪಾಸಿಟಿವ್ ಮಾಡ್ಕೊಳ್ಳೋದಕ್ಕೆ ಏನೆಲ್ಲ ಟೆಕ್ನಿಕ್ ಗಳನ್ನ ಯೂಸ್ ಮಾಡ್ಬೋದು. ಈಸಿ ಆಗಿರುವಂತದ್ದು, ಬಹಳ ಏನ್ ಟಫ್ ಇಲ್ಲ. ಎಸ್, ಯಾವ ರೀತಿಯಲ್ಲಿ ನಾವು ನಮ್ಮ ಅವರನ್ನ ಸುಧಾರಣೆ ಮಾಡ್ಬೋದು? ಮೊದಲನೇದು ಬರ್ಕೊಡ್ರಿ, ಧ್ಯಾನದಿಂದ, ಮೆಡಿಟೇಷನ್. ನೀವು ಎಷ್ಟೆಷ್ಟು ಧ್ಯಾನ ಮಾರ್ಗದಲ್ಲಿ ಇದ್ದಿರ್ತೀರಿ ನೋಡ್ರಿ, ಅಷ್ಟಷ್ಟು ನಿಮ್ಮ ಅವರ ಸ್ಟ್ರಾಂಗ್ ಆಗುತ್ತೆ. ಧ್ಯಾನ, ಮೆಡಿಟೇಷನ್. ಹಾಗಾದ್ರೆ ಧ್ಯಾನ ಯಾವ್ದು ಮಾಡ್ಬೇಕ್ರಿ ಮೇಡಮ್? ಯಾವ್ದು ಬೇಕಾಗಿದ್ ಮಾಡ್ರಿ. ಯಾವ್ದು ನಿಮ್ಗೆ ಫೀಲ್ ಗುಡ್ ಅನಿಸುತ್ತೆ ನೋಡ್ರಿ, ಅದೇ ಮಾಡ್ಬೇಕು. ನಿಮ್ಗೆ ಯಾವತ್ತು ನಮ್ದೇ ಮೆಡಿಟೇಷನ್ ಮಾಡ್ರಿ ಅಂತ ಏನಿಲ್ಲ. ನೀವ್ ಯಾವ್ದು ಮಾಡ್ರಿ, ಬಟ್ ಮಾಡ್ರಿ. ನಿಮ್ಗೆ ಫೀಲ್ ಗುಡ್ ಯಾವ್ದಾಗುತ್ತೆ ನೋಡ್ರಿ, ನಿಮ್ಮ ಅವರ ಸ್ಟ್ರಾಂಗ್ ಆಗೋದಕ್ಕೆ ಶುರು ಆಗುತ್ತೆ. ಈ ಎನರ್ಜಿಗಳೆಲ್ಲ ಆಟೋಮೆಟಿಕ್ ಡಿಲೀಟ್ ಆಗೋದಕ್ಕೆ ಶುರು ಆಗ್ತಾವ. ಮೊದಲನೇದು ಧ್ಯಾನ ಮಾರ್ಗ. ಅದಾದ ನಂತರ ಎರಡನೇ ಮಾರ್ಗ ಬರುತ್ತೆ ಜ್ಞಾನ ಮಾರ್ಗ, ನಾಲೆಡ್ಜ್. ನೀವ್ ಎಷ್ಟೆಷ್ಟು ಜ್ಞಾನಿ ಆಗ್ತೀರಿ ನೋಡ್ರಿ, ಅಷ್ಟಷ್ಟು ನಿಮ್ಮ ಫ್ರೀಕ್ವೆನ್ಸಿ ಜಾಸ್ತಿ ಆಗುತ್ತೆ, ಎನರ್ಜಿ ನಿಮ್ಮಲ್ಲಿ ಜಾಸ್ತಿ ಆಗುತ್ತೆ. ಜ್ಞಾನ. ಅದಾದ ನಂತರ ಮೂರನೇದು ಬರುತ್ತೆ ಸತ್ಸಂಗ ಮಾರ್ಗ. ಸತ್ಯವಂತರ ಸಹವಾಸದಲ್ಲಿ ಬಂದಾಗ ನಿಮ್ಮ ಅವರ ಸ್ಟ್ರಾಂಗ್ ಆಗುತ್ತೆ. ನಿಮ್ಗೆ ಗೊತ್ತಾ, 147 ಮೆಂಬರ್ಸ್ ನಾವಿಲ್ಲಿದ್ದೀವಿ. ನಮ್ಮೆಲ್ಲರ ಅವರ ಇದೆ ನೋಡ್ರಿ, ಸೇಮ್ ವೈಬ್ರೇಟ್, ಸೇಮ್ ಫ್ರೀಕ್ವೆನ್ಸಿಯಲ್ಲಿ ವರ್ಕ್ ಮಾಡ್ತಾ ಇದೆ. ಅದಕ್ಕೆ ಎಲ್ಲರೂ ಜೋಡಿಸ್ಕೊಂಡಿವಿ ಒಬ್ರದೊಬ್ರಿಗೊಬ್ರದೊಬ್ರು. ಇಲ್ಲಿ ಒಂದು ಎನರ್ಜಿ ನಮ್ಮನ್ನ ಜೋಡಿಸಿದೆ, ಅದಕ್ಕೆ ರೇಖಿ ಎನರ್ಜಿ ಅಂತ ಹೇಳ್ತಾರೆ. ನಿಮ್ಗೆ ಗೊತ್ತಾ, ಹೆಣ್ಮಕ್ಳು ನಮ್ ಗಂಡನ್ ಮಾತೆ 2 ನಿಮಿಷ ಕೇಳಂಗಿಲ್ಲ ನಾವು, ಶಾಂತಲಿಂದ. ಪಾಪ ಏನೋ ಹೇಳಿರ್ತಾರ, ಅವ್ರು ಹೇಳ್ತಾರ ಒಂದು ನಾವು ಕೇಳ್ತೇವ, ಏನೋ ಒಳಗೊಡೋಯ್ತೀವಿ ನಾವು. ಅವ್ರದೇ ಕೇಳಲಾರ್ದ ಇಲ್ಲಿ ಒಂದೊಂದು ತಾಸು ಕೇಳತ್ತೀವಿ ಅಂದ್ರೆ ಎನರ್ಜಿ ಏನೋ ಇದೆ ಅಂತ ಗೊತ್ತಾ. ಗಂಡ್ ಮಕ್ಕಳು ಅವ್ರ ಬಾಸ್ನೇ ಕೇಳಂಗಿಲ್ಲ. ಆ ಬಾಸ್ ಏನೋ ಹೇಳ್ತಿರ್ತಾನೆ, ಇವ್ರು ಬ್ಯಾಗ್ ಹಿಡ್ಕೊಂಡು ಹೋಯ್ ಹೊರಗ್ ಬಂದಿರ್ತಾರೆ. ಆದ್ರೆ ಇಲ್ಲಿ 1 hour ತನಕ ನಾವು ಕೂಡ್ತಾ ಇದೀವಿ ಅಂದ್ರೆ ಇದರ ಅರ್ಥ ಏನು ಅಂದ್ರ, ಎನರ್ಜಿ ಮತ್ತು ಫ್ರೀಕ್ವೆನ್ಸಿ ಇದೆ ನೋಡ್ರಿ, ಇಲ್ಲಿ ಕನೆಕ್ಟ್ ಆಗಿದೆ. ಎಸ್, ಅರ್ಥ ಆಯ್ತಾ ನಿಮ್ಗೆ? ಸತ್ಸಂಗ ಮಾರ್ಗ, ಸತ್ಯವಂತರ ಸಹವಾಸದಲ್ಲಿದ್ದಾಗ ನಮ್ಮ ಅವರ ಇದೆ ನೋಡ್ರಿ, ಅದು ಸ್ಟ್ರಾಂಗ್ ಆಗಿ ವರ್ಕ್ ಮಾಡ್ತಾ ಇರುತ್ತೆ. ನೆಟ್ವರ್ಕ್ ಸರಿನೇ ಅದ. ಓಕೆ, ನೆಟ್ವರ್ಕಿಂಗ್ ಆಗ್ಯದ, ಸ್ಟಕ್ ಆಗ್ಲತ್ತ. 1 ನಿಮಿಷ ವೇಟ್ ಮಾಡ್ರಿ. ಎಸ್, ಈಗ ಬರ್ತಾ ಇದೆ. ಓಕೆ, ಹಾ. ಸೊ ಹಾಗಾಗಿ ಈ ಎಲ್ಲಾ ಕಾರಣಗಳಿಂದ ನಾವು ಅದನ್ನ ಸರಿಪಡಿಸಬಹುದು. ಅದಾದ ನಂತರ ನೆಕ್ಸ್ಟ್ ಬರ್ಕೋರಿ, ಹೀಲಿಂಗ್ ಮಾಡ್ಕೊಳ್ಳೋದ್ರಿಂದ, ಸ್ವಯಂ ಚಿಕಿತ್ಸಾ ವಿಧಾನದಿಂದನೂ ನಾವದನ್ನ ಸರಿಪಡಿಸಬಹುದು. ಅದು ರೇಖಿಯಲ್ಲಿ ಬರುತ್ತೆ. ಸ್ವಯಂ ಚಿಕಿತ್ಸಾ ವಿಧಾನ ರೇಖಿ.
ಎಸ್. ಅದಾದ ನಂತರ ನೆಕ್ಸ್ಟ್ ಬರುತ್ತೆ, ನೀವು ನಿಮ್ಮ ಮನೆ ದೇವ್ರಿಗೆ ಹೋಗೋದ್ರಿಂದನೂ ನಿಮ್ಮ ಅವರ ಸ್ಟ್ರಾಂಗ್ ಆಗುತ್ತೆ. ನಿಮ್ಮ ಮನೆ ದೇವರು, ನಿಮ್ಮ ಮನೆ ದೇವ್ರಿಗೆ ಹೋಗೋದ್ರಿಂದನೂ ನಿಮ್ಮ ಅವರ ಇದೆ ನೋಡ್ರಿ, ಅದು ಸ್ಟ್ರಾಂಗ್ ಆಗಿ ವರ್ಕ್ ಮಾಡುತ್ತೆ. ಎಸ್. ಅದ್ರ ನಂತರ ನೆಕ್ಸ್ಟ್ ಬರ್ಕೋರಿ ಗಂಗಾ ಸ್ನಾನ. ಗಂಗಾ ಸ್ನಾನ ಅಂದ್ರೆ ತೀರ್ಥ ಸ್ನಾನ ಮಾಡ್ತೀವಿ ನೋಡ್ರಿ. ಎಲ್ಲೇ ಜ್ಯೋತಿರ್ಲಿಂಗಗಳಿಗೆ ಹೋಗಿ ಸ್ನಾನ ಮಾಡ್ತೀವಲ್ಲ, ಅಲ್ಲಿ ನಮ್ಮ ಅವರ ಸ್ಟ್ರಾಂಗ್ ಆಗುತ್ತೆ. ನೆಗೆಟಿವ್ ಎನರ್ಜಿ ಆಟೋಮೆಟಿಕ್ ಹೋಗ್ಬಿಡುತ್ತೆ. ಹಾಗಾಗಿ ಪುಷ್ಕರಣಿಗಳು ನಮ್ ಕಡೆ ಎಲ್ಲ ದೇವಸ್ಥಾನಗಳಲ್ಲೆಲ್ಲ ಇರ್ತಾವ, ಅಲ್ಲಿ ಸ್ನಾನ ಮಾಡಿನೇ ದೇವಸ್ಥಾನದ ಒಳಗೆ ಹೋಗೋದಿರುತ್ತೆ. ಅದಾದ ನಂತರ ನೆಕ್ಸ್ಟ್ ಬರುತ್ತೆ ವಾಟರ್ ಹೀಲಿಂಗ್ ಲಿಂದ. ನೀವು ಕುಡಿಯುವ ನೀರನ್ನ ಹೀಲಿಂಗ್ ಮಾಡ್ಕೊಂಡು ಏನಾದ್ರೂ ಕುಡಿಯೋದಕ್ಕೆ ಶುರು ಮಾಡಿದ್ರೆ ನಿಮ್ಮ ಅವರ ಇದೆ ನೋಡ್ರಿ, ಅದು ಸ್ಟ್ರಾಂಗ್ ಆಗುತ್ತೆ. ಎಸ್. ಸೊ ಇಷ್ಟೆಲ್ಲಾ ಮಾರ್ಗಗಳಿಂದ ನಾವು ನಮ್ಮ ಅವರ ಏನ್ ಮಾಡ್ಬೋದು ಅಂದ್ರ ಸ್ಟ್ರಾಂಗ್ ಮಾಡ್ಬೋದು. ಅರ್ಥ ಆಯ್ತಾ? ಇದ್ರಲ್ಲಿ ಯಾವ್ದು ಮಾಡ್ಬೋದು, ನೀವೆಲ್ಲಾನು ಮಾಡ್ತೀನಿ ಅಂದ್ರೆ ಮಾಡ್ಬೋದು, ಬಟ್ ಅದ್ರಲ್ಲಿ ಯಾವ್ದಾದ್ರೂ ಒಂದೆರಡಾದ್ರೂ ನೀವು ಪರ್ಫೆಕ್ಟ್ ಆಗಿ ಮಾಡೋದಕ್ಕೆ ಶುರು ಮಾಡಿದ್ರ ನಿಮ್ಮ ಅವರ ಇದೆ ನೋಡ್ರಿ, ಅದು ಆಟೋಮೆಟಿಕ್ ಏನಾಗುತ್ತೆ ಅಂದ್ರೆ ಸ್ಟ್ರಾಂಗ್ ಆಗೋದಕ್ಕೆ ಶುರು ಆಗುತ್ತೆ, ಮತ್ತೆ ಪಾಸಿಟಿವ್ ಆಗೋದಕ್ಕೆ ಶುರು ಮಾಡುತ್ತೆ. ಓಕೆನಾ? ಇಷ್ಟ ಅರ್ಥ ಆಯ್ತಾ ಎಲ್ಲರಿಗೂ? ಇಲ್ಲಿ ತನಕ ತಿಳಿತಾ ಎಲ್ಲರಿಗೂ? ಒಂದು ನಿಮಿಷ, ಎಲ್ಲರಿಗೂ ಇಷ್ಟು ಗೊತ್ತಾಯ್ತಾ? ಎಸ್. ಅದಾದ ನಂತರ ನೆಕ್ಸ್ಟ್ ಬರ್ಕೊಡ್ರಿ. ಎಸ್. ನಮ್ಮ ಅವರನ್ನ ಸುಧಾರಣೆ ಮಾಡುವಂತ ಮಾರ್ಗಗಳು ಇಲ್ಲಿ ಟೈಪ್ ಮಾಡಿದ್ದಿದೆ, ನೀವು ಬರ್ಕೊಳ್ತೀನಿ ಅಂದ್ರೆ ಬರ್ಕೊಳ್ರಿ. ಒಂದು ಜ್ಞಾನ ಮಾರ್ಗ, ಆಮೇಲೆ ಧ್ಯಾನ, ಸತ್ಸಂಗ, ಹೀಲಿಂಗ್, ಮತ್ತೆ ಅವರ ಕ್ಲೆನ್ಸಿಂಗ್ ಅಂಡ್ ಸೀಲ್ಡಿಂಗ್ ಅಂತ ಬರುತ್ತೆ. ಕ್ಲೆನ್ಸ್ ಮಾಡೋದು ಮತ್ತೆ ಸೀಲ್ಡಿಂಗ್ ಮಾಡೋದು, ಇದು ಲೆವೆಲ್ 2 ನಲ್ಲಿ ಬರುತ್ತೆ, ಬಟ್ ಬರ್ಕೊಡ್ರಿ ಇಲ್ಲಿ. ಅದಾದ ನಂತರ ರಿಲಿಜಿಯಸ್ ಪ್ಲೇಸಸ್ ಅಂದ್ರೆ ನಿಮ್ಮ ಧಾರ್ಮಿಕ ಸ್ಥಳಗಳಿಗೆ ಹೋಗೋದ್ರಿಂದನೂ ನಿಮ್ಮ ಅವರ ಸ್ಟ್ರಾಂಗ್ ಆಗುತ್ತೆ. ನಿಮ್ ಧಾರ್ಮಿಕ ಸ್ಥಳ ಯಾವ್ದಾದ್ರೂ ಇರ್ಬೋದು, ಮಂದಿರ್ ಇರ್ಬೋದು, ಮಸ್ಜಿದ್ ಇರ್ಬೋದು, ಗುರುದ್ವಾರ ಇರ್ಬೋದು, ಚರ್ಚ್ ಇರ್ಬೋದು, ಬೌದ್ಧ ವಿಹಾರ ಇರ್ಬೋದು, ಜೈನ ಬಸದಿ ಇರ್ಬೋದು, ಯಾವ್ದಾದ್ರೂ ಇರ್ಬೋದು, ನಮ್ಮ ಧರ್ಮಕ್ಕೆ ಸಂಬಂಧಪಟ್ಟಿರುವಂತ ಪ್ಲೇಸ್. ಅದಕ್ಕೆ ಹಿಂದಿನವರೆಲ್ಲರೂ ದೇವಸ್ಥಾನಕ್ಕೆ ಹೋಗೋದು, ಕಷ್ಟ ಜೀವನದಲ್ಲಿ ಬಂದಾಗ ದೇವಸ್ಥಾನಕ್ಕೆ ಹೋಗೋದೇ ಮೊದಲ ಆದ್ಯತೆ. ಅದಾದ ನಂತರ ನೆಕ್ಸ್ಟ್ ಮತ್ತೆ ಬರ್ಕೊಡ್ರಿ, ಮಂತ್ರಗಳನ್ನ ಚಾಂಟ್ ಮಾಡೋದ್ರಿಂದ, ಮಂತ್ರೋಚ್ಚಾರ ಮಾಡೋದ್ರಿಂದನೂ ನಮ್ಮ ಅವರ ಸ್ಟ್ರಾಂಗ್ ಆಗುತ್ತೆ, ದೊಡ್ಡದಾಗುತ್ತೆ. ಆಮೇಲೆ ನಿಸರ್ಗದಲ್ಲಿ ಓಡಾಟ ಮಾಡೋದ್ರಿಂದ, ನಿಸರ್ಗ, ವಾಕ್ ವಿತ್ ನೇಚರ್. ಆಮೇಲೆ ಸ್ಪಿರಿಚುವಲ್ ಯಾತ್ರಾ ಮಾಡ್ತಾರೆ ನೋಡಿ, ಜ್ಯೋತಿರ್ಲಿಂಗಗಳಿಗೆ, ದೇವಸ್ಥಾನಗಳಿಗೆ ಓಡಾಡ್ತಿರ್ತಾರಲ್ಲ, ಅಲ್ಲೂ ಅವರ ನಮ್ದು ಸ್ಟ್ರಾಂಗ್ ಆಗುತ್ತೆ. ಎಸ್. ಅದಾದ ನಂತರ ಈಗ ಇಷ್ಟು ನಿಮ್ಗೆ ಅರ್ಥ ಆಯ್ತಾ ಇಲ್ಲಿ ತನಕ ಅವರ ಬಗ್ಗೆ? ಎಸ್. ಸೊ ಈಗ ನಮ್ಮ ಅವರನ್ನ ಯಾವ ರೀತಿ ಕ್ಲೆನ್ಸ್ ಮಾಡ್ಬೇಕು ಅಂತೇಳಿ ನಿಮ್ಗೆ ಒಂದು 3 ನಿಮಿಷದ ಪ್ರಾಕ್ಟಿಕಲ್ ಈಗ ಮಾಡಿಸ್ತೀನಿ, ಮತ್ತೆ ನಾಳೆ ಸಮೇತ ಈ ಪ್ರಾಕ್ಟಿಕಲ್ ಇರುತ್ತೆ. ಮೊದಲು ಕ್ಲೆನ್ಸಿಂಗ್ ಮಾಡಿದ್ಮೇಲೆ ಮತ್ತೆ ಸೆಲ್ಫ್ ಫೀಲಿಂಗ್ ನ ಸ್ಟೆಪ್ಸ್ ಗಳನ್ನ ಹೇಳ್ತೀನಿ, ಮತ್ತೆ ನಾಳೆ ನಿಮ್ಗೆ ಮತ್ತೊಂದ್ಸಲ ಹೇಳ್ತಾ ಇದ್ದೀನಿ, 10 ರಿಂದ 12 ತನಕ ನಮ್ ಕ್ಲಾಸ್ ಇರುತ್ತೆ, ದೀಕ್ಷೆ ಇರುತ್ತೆ. ಹಾಗಾಗಿ ಬೆಳಿಗ್ಗೆ 10 ಗಂಟೆಗೆ, 10 ಅಂದ್ರ 9:45ಕ್ಕೆ ನೀವು ರೆಡಿ ಆಗಿರ್ಬೇಕು. ತಲೆ ಸ್ನಾನ ಮಾಡಿ, ವೈಟ್ ಡ್ರೆಸ್ ಹಾಕಿ, ವಿಡಿಯೋ ಆನ್ ಮಾಡಿ, 108 ಸಲ ಓಂಕಾರವನ್ನ ಹೇಳ್ಕೊಂಡು, 1 ಗ್ಲಾಸ್ ನೀರು, 1 ದೀಪನ ಇಟ್ಕೊಂಡು ಆರಾಮ್ಸೆ ಕೂಡ್ಬೇಕು, ವಿತ್ ಚಾರ್ಟ್ ಜೊತೆಗೆ. ಆ ಸಿದ್ಧತೆಯನ್ನ ಮತ್ತೆ ನಿಮ್ಗೆ ಗ್ರೂಪ್ ಅಲ್ಲಿ ಬರುತ್ತೆ, ಏನೆಲ್ಲ ಸಿದ್ಧತೆಯನ್ನ ಮಾಡ್ಕೊಳ್ಬೇಕು. ಇಲ್ಲಿ ತನಕ ನಿಮ್ಗೆ ಅರ್ಥ ಆಯ್ತಾ ಎಲ್ಲರಿಗೂ? ಒಂದ್ಸಲ ಹಿಂಗ್ ಕೈ ಮಾಡ್ರಿ, ಅರ್ಥ ಆಗಿದೆ ಅಂತೇಳಿ ನನ್ಗೆ ಗೊತ್ತಾಗುತ್ತೆ. ಎಸ್. ಸೊ ಈಗ ನಾವು ರೇಖಿ ನಮ್ಮ ಅಂಗೈಯಲ್ಲಿ ಹರಿಯುತ್ತೆ ಅನ್ನುವಂಥದ್ದನ್ನ ಕನ್ಫರ್ಮ್ ಮಾಡ್ಕೊಳ್ಳೋಣ. ನಿಮ್ಮ ಡೈರಿ ಇದೆಯಲ್ಲ, ಡೈರಿ ಮೇಲೆ ಈ ರೀತಿ ಕೈ ಇಟ್ಟು ಹಿಂಗ್ ಡ್ರಾಯಿಂಗ್ ಮಾಡ್ರಿ ನೋಡೋಣ. ನಾವು ಸಣ್ಣವ್ರಿದ್ದಾಗ ಮಾಡ್ತಿದ್ದೀವಿ, ಎಲ್ಲರಿಗೂ ನೆನ್ಪಿದೇನ? ನಮ್ಮಲ್ಲಿ ಮೊಬೈಲೇ ಇರ್ಲಿಲ್ಲ, ಬರೀ ದೇವ್ರ ಕೈನೇ ಕೊಟ್ಟಿನು, ಕೈ ತಗೊಂಡು ಏನಾದ್ರೂ ಡಿಸೈನ್ ಮಾಡ್ತಾ ಇದ್ವಿ. ನಿಮ್ಗೆ ಯಾರಿಗಾದ್ರೂ ನನ್ ಕೈದ ಅವರಾಗ ಕಾಣ್ತಾ ಇದೆನಾ ಹಿಂಗೆ?
ಗಮನಿಸ್ರಿ ನೋಡೋಣ. ನನ್ಗಂತೂ ಕಾಣ್ತಾ ಇದೆ. ಯಾರ್ಯಾರಿಗೆ ಕಾಣ್ತಾ ಇದೆ? ನನ್ ಬೆರಳುಗಳ ಸುತ್ತ ಅವರ ಇದೆ ನೋಡ್ರಿ, ಕಾಣ್ತಾ ಇದೆನಾ? ಸೂಕ್ಷ್ಮವಾಗಿ ಗಮನಿಸ್ರಿ. ಈ ಕಡೆ ಹಿಡಿತೀನಿ. ಒಂದ್ ಲೈಟ್ ನಿಮ್ಗೆ ಗಮನಿಸಿರ್ಬೇಕಾದ್ರೆ ಇದೇ ಅವರ. ಎಸ್ ನೋಡ್ರಿ. ಹಾ, ನಾನು ಯಾವಾಗಾದ್ರೂ ನೋಡ್ತೀನಿ, ಇವತ್ ನಾನು ನೋಡ್ತಾ ಇದ್ದೀನಿ. ಇವತ್ ಚೆನ್ನಾಗಿ ಕಾಣ್ತಾ ಇದೆ. ಎಸ್, ನಮ್ ಸುತ್ತ ಇದೆ ನೋಡ್ರಿ, ಅದು ಇದೇ ಅವರ, ಇದೇ ಲೇಯರ್. ಎಸ್, ಓಕೆ. ಹಾ, ಸೊ ಅದಾದ ನಂತರ ನಿಮ್ಮ ಹಾ ಲೈಟ್ ಎಲ್ಲರದು ಲೈಟೇ ಇರುತ್ತೆ, ಗಾಢ ಇರೋದಿಲ್ಲ. ಬಹಳ ಲೈಟ್ ಕಲರ್ ಇರುತ್ತೆ. ಲೈಟ್ ಇರುತ್ತೆ ನೋಡ್ರಿ, ಅದು ವೈಟ್ ಕಲರ್ ಮಿಕ್ಸ್ ಇರುತ್ತೆ ಒಳಗೆ. ಕೆಲವರಿಗೆ ಅದು ವೈಟ್ ಕಲರ್ ಕಾಣುತ್ತೆ, ಕೆಲವರಿಗೆ ಮಿಕ್ಸ್ ಕಲರ್ ಕಾಣುತ್ತೆ, ಬಟ್ ಇರುತ್ತೆ ಅದು. ಎಸ್, ಅದಾದ ನಂತರ ನೀವೇನ್ ಡ್ರಾಯಿಂಗ್ ಮಾಡಿದ್ರಲ್ಲ, ಈಗ ಬರ್ಕೊಡ್ರಿ ಅಪ್ನಾ ಹಾತ್ ಜಗನ್ನಾಥ್. ಅಪ್ನಾ ಹಾತ್ ಜಗನ್ನಾಥ್ ಅಂದ್ರೆ ನಮ್ಮ ಅಂಗೈ ಇದೆ ನೋಡ್ರಿ, ನಮ್ಮ ಅಂಗೈಯಲ್ಲಿ ಜಗನ್ನಾಥನ ಶಕ್ತಿ ಇದೆ ಅಂತ ಅರ್ಥ. ನಮ್ಮ ಅಂಗೈ ಇದೆ, ಇಲ್ಲಿ ಯಾರ ಶಕ್ತಿ ಇದೆ? ಜಗನ್ನಾಥ. ಜಗನ್ನಾಥ ಅಂದ್ರೆ ಪರಾತ್ಪರವಾದ ಪರಬ್ರಹ್ಮ ಶಕ್ತಿ ಎಲ್ಲಿದೆ ಅಂದ್ರ ನಮ್ಮ ಅಂಗೈಯಲ್ಲಿದೆ ಅಂತ ಅರ್ಥ. ಹಾಗಾಗಿ ಯಾಕೆ ನಮ್ಮ ಅಂಗೈಯಲ್ಲಿ ಅಷ್ಟು ಶಕ್ತಿ ಇರೋದಕ್ಕೆ ಅಂದ್ರ 5 ಪಂಚಮಹಾಭೂತಗಳ ಎನರ್ಜಿ ಇದೆ ನೋಡ್ರಿ, ಅದು ನಮ್ಮ ಬೆರಳುಗಳಲ್ಲಿ ಕನೆಕ್ಟ್ ಆಗಿದೆ, ಎಲ್ಲಾ ಬೆರಳುಗಳಲ್ಲಿ. ಬರ್ಕೊಟ್ಟು ಪಂಚಮಹಾಭೂತಗಳ ಎನರ್ಜಿ ಇದೆ ನೋಡ್ರಿ, ಶಕ್ತಿ. ಆ ಶಕ್ತಿಯ ಮೂಲ ಎಲ್ಲಿಂದ ಶುರು ಆಗುತ್ತೆ ಅಂದ್ರೆ ನಮ್ಮ ಬೆರಳುಗಳಿಂದ ಶುರು ಆಗುತ್ತೆ. ಹಾಗಾಗಿ ರೇಖಿ ನಮ್ಮ ಅಂಗೈಯಲ್ಲಿ ಮಾತ್ರ ಹರಿಯುತ್ತೆ. ಹಾಗಾಗಿ ಆಹ್ವಾನ ಮಾಡುವಾಗ ನಾವು ನಮ್ಮ ಕೈಗಳನ್ನ ಈ ರೀತಿ ಚಾಚಿ ಆಹ್ವಾನವನ್ನ ಮಾಡ್ತೀವಿ. ನಮ್ಮ ಅಂಗೈಯಲ್ಲಿ ಬ್ರಹ್ಮಾಂಡದ ಶಕ್ತಿ ಹರಿಯುತ್ತೆ. ಹಾಗಾಗಿ ಇಲ್ಲಿ ಹೆಬ್ಬೆರಳಿದೆ ನೋಡ್ರಿ, ಇಲ್ಲಿ ಬರ್ಕೋರಿ ಅಗ್ನಿ ತತ್ವ. ಇಲ್ಲಿ ಹೆಬ್ಬೆರಳು ಫೈರ್ ಎಲಿಮೆಂಟ್. ಆ ಚಿತ್ರ ಇಳಿಸಿದ್ರಲ್ಲ, ಡ್ರಾಯಿಂಗ್ ಇಳಿಸಿದ್ರಲ್ಲ, ಅದ್ರಲ್ಲೇ ಬರೀರಿ ಅಗ್ನಿ ತತ್ವ, ಹೆಬ್ಬೆರಳು. ಅದಾದ ನಂತರ ಇಲ್ಲಿ ತೋರ್ ಬೆರಳು ಬರುತ್ತೆ ನೋಡ್ರಿ, ಇಲ್ಲಿ ಬರೀರಿ ವಾಯು ತತ್ವ, ಏರ್ ಎಲಿಮೆಂಟ್, ವಾಯು ತತ್ವ. ಎಸ್, ಅದಾದ ನಂತರ ಇಲ್ಲಿ ಬರೀರಿ ಆಕಾಶ ತತ್ವ, ಸ್ಪೇಸ್ ಎಲಿಮೆಂಟ್, ಆಕಾಶ ತತ್ವ. ಅದಾದ ನಂತರ ಇಲ್ಲಿ ಬರೀರಿ ಪೃಥ್ವಿ ತತ್ವ, ಅರ್ತ್ ಎಲಿಮೆಂಟ್. ಮತ್ತೆ ಕೊನೆ ಬೆರಳು ಬರುತ್ತೆ ನೋಡ್ರಿ, ಇಲ್ಲಿ ಬರೀರಿ, ಈ ಸ್ಪೇಸ್ ಅಲ್ಲಿ ಬರೀರಿ ಜಲ ತತ್ವ, ವಾಟರ್ ಎಲಿಮೆಂಟ್. ಅಗ್ನಿ, ವಾಯು, ಆಕಾಶ, ಪೃಥ್ವಿ ಮತ್ತು ಜಲ. ಈ 5 ತತ್ವಗಳು ನಮ್ಮ ಅಂಗೈಯಲ್ಲಿ ಮೇನ್ ಬಟನ್ಗಳಲ್ಲಿ ಕೆಲಸ ಮಾಡ್ತಾ ಇವೆ. ಈ 5 ತತ್ವಗಳು ನಮ್ಮ ಅಂಗೈಯಲ್ಲಿನೇ ವರ್ಕ್ ಮಾಡುತ್ತೆ ತಕ್ಷಣಕ್ಕೆ. ಈಗ ಯಾವ ರೀತಿ ನೋಡ್ರಿ, ಮನೆ ತುಂಬಾ ಎಲ್ಲಾ ವೈರ್ ಇದೆ, ನಮ್ದು ಕರೆಂಟಿನ ವೈರ್ ಎಲ್ಲಾ ಕಡೆಗಿದೆ, ಬಟನ್ ಎಲ್ಲಿವೆ? ಎಲ್ಲೋ ಒಂದ್ ಕಡೆಗಿದೆ. ಹಾಗಾಗಿ ಪ್ರತಿಯೊಂದು ಒಂದು ಬಟನ್ ಏನ್ ಬರುತ್ತೆ ನೋಡ್ರಿ, ಪರ್ಟಿಕ್ಯುಲರ್ ಅದೇ ಲೈಟಿಗೆ ಆನ್ ಮಾಡೋದಕ್ಕೆ ಇರುತ್ತೆ. ಸೇಮ್ ಅದೇ ರೀತಿ ನಮ್ಮ ಶರೀರದ ಅಗ್ನಿ ತತ್ವದ ಮೂಲ ಎಲ್ಲಿ ಬರುತ್ತೆ ಅಂದ್ರೆ ನಮ್ಮ ಹೆಬ್ಬೆರಳಲ್ಲಿ ಬರುತ್ತೆ. ಹಾಗಾಗಿ ಎಲ್ಲಿ 5 ತತ್ವಗಳು ಕನೆಕ್ಟ್ ಆಗುತ್ತೆ ನೋಡ್ರಿ, ಅಲ್ಲಿ 6ನೇ ಮಹಾತತ್ವ ಯಾವುದು ಅಂದ್ರೆ ಬ್ರಹ್ಮಾಂಡದ ತತ್ವ. ಬರ್ಕೊಡ್ರಿ, ಅದಕ್ಕೆ ನಾವು ರೇಖಿ ಅಂತೇಳಿ ಕರಿತೀವಿ. ಅದು ನಮ್ಮ ಅಂಗೈಯಲ್ಲಿ ಹರಿಯುತ್ತೆ. ತಕ್ಷಣಕ್ಕೆ ಸೆಕೆಂಡ್ ಒಳಗೆ ನೀವ್ ಏನ್ ಮಾಡೋದ್ ಬೇಕಾಗಿಲ್ಲ. ಬೇಕಾದ್ರೂ ಒಂದ್ ಪ್ರಾಕ್ಟಿಕಲ್ ಮಾಡೋಣ. ಎಲ್ಲರೂ ಕೈಗಳನ್ನ ಜೋಡಿಸ್ರಿ, ನೇರವಾಗಿ ಕೂಡ್ರಿ, ಸಂಪೂರ್ಣ ರಿಲ್ಯಾಕ್ಸ್ ಆಗ್ರಿ, 2 ಕಣ್ಣನ್ನ ಮುಚ್ಚ್ರಿ, ಸಂಪೂರ್ಣ ರಿಲ್ಯಾಕ್ಸ್ ಆಗ್ರಿ. ಇಡೀ ಶರೀರಕ್ಕೆ ರಿಲ್ಯಾಕ್ಸ್ ಮೋಡಿ ತಗೊಂಡ್ ಬರ್ರಿ. 2 ಕಣ್ಣನ್ನ ಮುಚ್ಚಿ ಸಂಪೂರ್ಣ ನಿಮ್ಮ ಉಸಿರಾಟವನ್ನ ಗಮನಿಸ್ರಿ. ಒಳ ಬರುವ ಉಸಿರು ಮತ್ತು ಹೊರ ಹೋಗುವ ಉಸಿರು. ಮೂರು ಸಲ ಓಂಕಾರವನ್ನ ಹೇಳ್ರಿ. ಓಂ.
ಓಂ. ಇದೀಗ ಎರಡು ಕೈಗಳನ್ನ ಜೋರಾಗಿ ಉಚ್ಕೊಡ್ರಿ. ನಿಧಾನಕ್ಕೆ ಕಣ್ ತೆರೆಯುತ್ತಾ ಎರಡು ಕೈಗಳನ್ನ ಜೋರಾಗಿ ಉಚ್ಕೊಡ್ರಿ. 1 2 3 4 5 6 7 8 9 10. ಎಸ್. ಈಗ ನಿಮ್ಮ ಎರಡು ಕೈಗಳನ್ನ ಈ ರೀತಿ ಒಂದರ ಎದುರಿಗೆ ಒಂದ್ ಇಟ್ಕೊಡ್ರಿ. ಎಸ್. ಎರಡು ಅಂಗೈಗಳ ಮಧ್ಯದಲ್ಲಿ ನಿಮಗೆ ಎನರ್ಜಿಯ ಫೀಲಿಂಗ್ ಬರ್ತಾ ಇದೆ ಅಂತ ಹೇಳಿ ಅನ್ಕೊಂಡಿನಿ. ಆ ಫ್ರೀಕ್ವೆನ್ಸಿ ಗೊತ್ತಾಗ್ತಾ ಇದೀನಿ ನಿಮ್ಗೆ. ಈಗ ಇದನ್ನ ನಿಧಾನಕ್ಕೆ ದೊಡ್ಡದು ಮಾಡ್ಕೊಡ್ರಿ. ಇಲ್ಲ ನಿಮ್ಮ ಕೈಯಲ್ಲಿ ಏನಿದೆ ಈಗ ಎನರ್ಜಿ ಬಾಲ್ ಇದೆ, ನಿಧಾನಕ್ಕೆ ದೊಡ್ಡದು ಮಾಡ್ರಿ. ಎಸ್. ಎಲ್ಲಿ ತನಕ ವೈಬ್ರೇಷನ್ ನಿಮ್ಗೆ ಫೀಲ್ ಆಗುತ್ತೆ ಅಲ್ಲಿ ತನಕ ದೂರ ತರಿ. ಮೊಳಕೈಗಳು ಸಡಿಲ ಇಡ್ರಿ. ಟೈಟ್ ಆಗಿ ಬಿಗಿಯಾಗಿ ಹಿಡಿದ್ರೆ ಗೊತ್ತಾಗೋದಿಲ್ಲ ನಿಮ್ದು. ಸಡಿಲತೆ ಇಡ್ಲಿ. ಎಲ್ಲಿ ತನಕ ವೈಬ್ರೇಷನ್ ಬರುತ್ತೆ ಅಲ್ಲಿ ತನಕ ದೂರ 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 ತಗೊಂಡ್ ಬರ್ರಿ. ಎಸ್. ಎಲ್ಲಿ ನಿಮ್ಗೆ ವೈಬ್ರೇಷನ್ ಕಡಿಮೆ ಆಯಿತು ಅಂತ ಹೇಳಿ ಅನಿಸುತ್ತೆ ಮತ್ತೆ ನಿಧಾನಕ್ಕೆ ಸಮೀಪಕ್ಕೆ ತಗೊಂಡ್ ಬರ್ರಿ. ನಿಧಾನಕ್ಕೆ ಮತ್ತೆ ಸಮೀಪಕ್ಕೆ ತರ್ರಿ, ಮತ್ತೆ ದೂರ ತರ್ರಿ. ಈಗ ನಿಮ್ಮ ಎರಡು ಅಂಗೈಗಳಲ್ಲಿ ಏನಿದೆ ಒಂದು ಎನರ್ಜಿ ಬಾಲ್ ಇದೆ. ಇದಕ್ಕೆ ನಾವೇನಂತೀವಿ ಅಂದ್ರೆ ಬ್ರಹ್ಮಾಂಡದ ಶಕ್ತಿ. ಎಸ್. ಈ ಬಾಲ್ ಅನ್ನ ಈ ರೀತಿ ಕೈಯಲ್ಲಿ ಹಿಡಿದು ನಾವೇನ್ ಮಾಡ್ತೀವಿ ಅಂದ್ರೆ ನಾಳೆ ಕ್ಲೆನ್ಸಿಂಗ್ ಮಾಡೋದನ್ನ ಕಲಿತೀವಿ. ಫಸ್ಟ್ ಸ್ಟೆಪ್ ನಮ್ದು ಔರಾ ಕ್ಲೆನ್ಸಿಂಗ್ ಇರುತ್ತೆ. ಈ ಮುಖಕ್ಕೆ ಹಚ್ಕೊಡ್ರಿ. ಹಿಂಗ ಸಂಪೂರ್ಣವಾಗಿ ಆ ಎನರ್ಜಿಗೆ ಟಚ್ ಮಾಡ್ಕೊರಿ. ಇಡೀ ಬಾಡಿಯಲ್ಲಿ ಎಲ್ಲಿ ಶರೀರದಲ್ಲಿ ಪೇನ್ ಇದೆ ಅಲ್ಲಿ ಹೆಚ್ಚಿನ ಸ್ಪರ್ಶವನ್ನ ಮಾಡ್ರಿ. ತಕ್ಷಣಕ್ಕೆ ನಿಮ್ಗೆ ರಿಲೀಫ್ ಅನಿಸುತ್ತೆ, ಗುಡ್ ಫೀಲ್ ಆಗುತ್ತೆ. ಮಾಡಿ ನೋಡ್ರಿ. ಓಕೆನಾ? ಈಗ ನೆಕ್ಸ್ಟ್ ಬರ್ಕೊಡ್ರಿ. ಎಲ್ಲರಿಗೂ ಅರ್ಥ ಆಯ್ತಾ ಇದು ಎನರ್ಜಿ ಯಾವ ರೀತಿ ವರ್ಕ್ ಮಾಡುತ್ತೆ ಅಂತ? ನಾಳೆ ಮತ್ತೆ ಪ್ರಾಕ್ಟಿಕಲ್ ಇರುತ್ತೆ, ಅಲ್ಲಿ ಇನ್ನೂ ಚೆನ್ನಾಗಿ ಮಾಡೋಣ. ಮತ್ತೆ ನಾಳೆದು ರಿಕಾರ್ಡಿಂಗ್ ಸಿಗೋದಿಲ್ಲ, ಹಾಗಾಗಿ ಚೆನ್ನಾಗಿ ಬರ್ಕೊಡ್ರಿ, ಅರ್ಥ ಮಾಡ್ಕೊಡ್ರಿ. ಆ ನಂತರ ಮತ್ತೆ ನಾವು ಮುಂದೆ ಹೋಗೋಣ. ಇದೀಗ ಬರ್ಕೊಡ್ರಿ ಸೆಲ್ಫ್ ಫೀಲಿಂಗ್ ನ ಸ್ಟೆಪ್ಸ್ಗಳು. ರೇಖಿ ಲೆವೆಲ್ 1 ನ ಸ್ವಯಂ ಚಿಕಿತ್ಸಾ ವಿಧಾನದ ಹಂತಗಳು. ಮತ್ತೆ ನೆನ್ಪಿಡ್ರಿ, ನಮ್ಮ ರೇಖಿ ಲೆವೆಲ್ 1 ಇಂಡಿಯನ್ ರೇಖಿ ಲೆವೆಲ್ 1 ನಲ್ಲಿ ಸಿಂಬಲ್ಸ್ ಗಳು ಬರೋದಿಲ್ಲ. ಉಸುಯಿ ರೇಖೆಯಲ್ಲಿ ಬರುತ್ತೆ. ನಾನು ಅಲ್ಲಿನೂ ಗ್ರ್ಯಾಂಡ್ ಮಾಸ್ಟರ್ 5 ವರ್ಷ ಮಾಡೀನಿ. ಉಸುಯಿ ರೇಖೆಯಲ್ಲಿ ಸಿಂಬಲ್ಸ್ ಗಳು ಲೆವೆಲ್ 1 ನಲ್ಲಿ ಬರುತ್ತೆ, ಬಟ್ ಇಲ್ಲಿ ಬರೋದಿಲ್ಲ. ಇಲ್ಲಿ ಇಲ್ಲಿ ಏನ್ ಬರುತ್ತೆ ಅಂತ ನಾಳೆ ನಿಮ್ಗೆ ಗೊತ್ತಾಗುತ್ತೆ. ಲೆವೆಲ್ 1 ಇದೆ ನೋಡ್ರಿ, ಬರೋದಿಲ್ಲ. ಹಾಗಾಗಿ ನಾವು ಸೆಲ್ಫ್ ಫೀಲಿಂಗ್ ನ ಸ್ಟೆಪ್ಸ್ ಗಳನ್ನ ಬರ್ಕೊಡ್ರಿ. ಒಂದು ನಾನು ಹೇಳ್ತೀನಿ ನೋಡ್ರಿ. ಇಲ್ಲಿದೆ. ಮೊದಲಿಗೆ ಏನ್ ಮಾಡೋದಿದೆ ಅಂದ್ರ 3 ಮಿನಿಟ್ಸ್ 3 ನಿಮಿಷಗಳ ಕಾಲ ಔರಾನ ಕ್ಲೆನ್ಸ್ ಮಾಡೋದಿರುತ್ತೆ. ನಾಳೆ ಪ್ರಾಕ್ಟಿಕಲ್ ನಲ್ಲಿ ನಿಮ್ಗೆ ಹೇಳ್ತೀನಿ ಯಾವ ರೀತಿ ಮಾಡ್ಬೇಕು. ಈ ನೀಟಾಗಿ ಬರ್ಕೊಡ್ರಿ. ಔರಾ ಕ್ಲೆನ್ಸಿಂಗ್, ಪ್ರಭಾವಳಿಯ ಸ್ವಚ್ಛತೆ, ಇದು 3 ಮಿನಿಟ್ಸ್ ನ ಆಕ್ಟಿವಿಟಿ ಇರುತ್ತೆ. 3 ನಿಮಿಷ. ಮುಂದೆ ಟೈಮ್ ಬೇಕಾದ್ರೆ ಬರ್ಕೊಡ್ರಿ. ಮೊದಲಿಗೆ ಔರಾ ಕ್ಲೆನ್ಸಿಂಗು. ಅದಾದ ನಂತರ ಎರಡನೇ ಹಂತಕ್ಕೆ ಬಂದಾಗ 5 ಸಲ ಓಂಕಾರ. ನೀವು ಇಲ್ಲೂ ಓಂಕಾರದಿಂದ ಪ್ರಾರಂಭ ಮಾಡ್ಬೋದು, ಮಾಡ್ಲಿಲ್ಲ ಅಂದ್ರೆ ನಡೆಯುತ್ತೆ ಕ್ಲೆನ್ಸಿಂಗ್. ಫಸ್ಟ್ ಸೆಕೆಂಡ್ ಟೈಮಿಗೆ 5 ಸಲ ಏನ್ ಮಾಡ್ತೀವಿ ಅಂದ್ರ ಓಂಕಾರವನ್ನ ಹೇಳ್ತೀವಿ ಎರಡನೇ ಹಂತಕ್ಕೆ. ನೀಟಾಗಿ ಬರ್ಕೊಡ್ರಿ. ಅದಾದ ನಂತರ ಮೂರನೇದ್ ಬರುತ್ತೆ ರೇಖಿಯನ್ನ ಆಹ್ವಾನ ಮಾಡ್ತೀವಿ. ಎರಡು ಕೈಗಳನ್ನ ಹಿಂಗ್ ಚಾಚುತ್ತ. ಹಿಂಗ್ ಮಾಡಬಾರ್ದು, ಈ ರೀತಿ ಮಾಡಿ. ಈ ರೀತಿ ಸಣ್ಣವ್ರಿದ್ದಾಗ ನೀರ್ ಕುಡಿತಿದ್ದೇವ್ ನೋಡ್ರಿ ಬೋರ್ವೆಲ್ದೆಲ್ಲ, ಹಿಂಗ್ ಹಿಡ್ಕೊಂಡು ಆ ರೀತಿ ರೇಖಿಯನ್ನ ಆಹ್ವಾನ ಮಾಡೋ ಕೆಲಸ. ಎಸ್.
ರೇಖೀಯ ಆಹ್ವಾನದ ನಂತರ ಎಲ್ಲಾ ಚಕ್ರಗಳಿಗೂ ಎನರ್ಜಿಯನ್ನ ಕೊಡ್ತಾ ಹೀಲಿಂಗ್ ಮಾಡ್ತಾ ಮೇಲ್ ಬರೋದಿರುತ್ತೆ. ಮೂಲಾಧಾರದಿಂದ ಸಹಸ್ರಾರದವರೆಗೆ ಒಂದು ವರ್ಡ್ ನಲ್ಲಿ ಬರೀರಿ. ಎನರ್ಜಿ ನಿಮ್ಮ ಅಂಗೈಯಲ್ಲಿ ಬಂದಿರುತ್ತೆ. ಆಹ್ವಾನ ಮಾಡಿದ್ಮೇಲೆ ಈ ಎನರ್ಜಿಯನ್ನ ಈ ರೀತಿ ಬಾಲ್ ಅನ್ನ ತಗೊಂಡು ನಿಮ್ಮ ಮೂಲಾಧಾರಕ್ಕೆ ಕೈ ತಗೊಂಡು ಬರೋದಿರುತ್ತೆ. ಇಲ್ಲಿಂದ ಮೂಲಾಧಾರದಿಂದ ಸ್ಟೆಪ್ ಬೈ ಸ್ಟೆಪ್ ಎಲ್ಲಿಗೆ ಬರ್ತೀರಿ ಅಂದ್ರೆ ಸಹಸ್ರಾರದವರೆಗೆ ಹೀಲಿಂಗ್ ಅನ್ನ ಮಾಡ್ತಾ ಬರೋದಿರುತ್ತೆ. ಮೂಲಾಧಾರದಿಂದ ಸಹಸ್ರಾರದವರೆಗೆ. ಮತ್ತೆ ಇಲ್ಲಿ ಬರ್ಕೊಡ್ರಿ, ಕೈಗಳನ್ನ ಬದಲಾಯಿಸ್ತಾ ಹೋಗ್ಬೇಕು. ಈಗ ಈ ಕೈ ಕೆಳಗಿದೆ ಮೂಲಾಧಾರಕ್ಕೆ, ಸ್ವಾಧಿಷ್ಠಾನಕ್ಕೆ ಬಂದಾಗ ಈ ಕೈ ಬರುತ್ತೆ, ಮತ್ತೆ ಮಣಿಪುರಕ್ಕೆ ಬಂದಾಗ ಈ ಕೈಗಳನ್ನ ಹಿಂಗೆ ಚೇಂಜ್ ಮಾಡ್ತಾ ಬರ್ಬೇಕು. ಒಂದೇ ಕೈಯನ್ನ ತಗೊಂಡ್ ಬರ್ಬಾರ್ದು. ಯಾಕಂದ್ರೆ ಒಂದ್ ಕೈಯಿಂದ ಎನರ್ಜಿ ಬಳಸ್ತೀವಿ, ಇನ್ನೊಂದ್ ಕೈಯಿಂದ ಬಳಸೋದಿಲ್ಲ ಅಂದ್ರೆ ನಿಮ್ಗೆ ಪೇನ್ ಆಗುತ್ತೆ ಕೈಗಳು ಮೊದ್ಲು. ಹಾಗಾಗಿ ಕೈಗಳನ್ನ ಚೇಂಜ್ ಮಾಡ್ತಾ ಹೋಗ್ಬೇಕು ಚಕ್ರಗಳಿಗೆ ಬಂದಾಗ. ಎಸ್. ಅದಾದ ನಂತರ ಸಹಸ್ರಾರ ಚಕ್ರಕ್ಕೆ ಬಂದಾಗ ಅದರ ನಂತರ ಬರುತ್ತೆ ನೆಕ್ಸ್ಟ್ ಗ್ರಾಟಿಟ್ಯೂಡ್ ಮಾಡ್ಬೇಕು. ನಿಮ್ಮ ಚಿತ್ತವನ್ನ ಹೃದಯದಲ್ಲಿ ಕೇಂದ್ರೀಕರಿಸಿ ಧನ್ಯತಾ ಭಾವವನ್ನ ಹೇಳುವುದಿರುತ್ತೆ. ಗ್ರಾಟಿಟ್ಯೂಡ್. ಎಲ್ಲರಿಗೂ ಧನ್ಯವಾದ ಹೇಳ್ಬೇಕು. ಯಾರಿಗೆ ಧನ್ಯವಾದ ಹೇಳೋದು? ರೇಖೆಯಲ್ಲಿ ಯಾರೆಲ್ಲರಿಗೂ ಆಹ್ವಾನವನ್ನ ಮಾಡಿವ್ ನೋಡ್ರಿ, ಅವರೆಲ್ಲರಿಗೂ ಧನ್ಯವಾದ ಹೇಳ್ತಾ ಬರೋದಿರುತ್ತೆ ಇಲ್ಲಿ. ಧನ್ಯತಾ ಭಾವ. ಅದಾದ ನಂತರ ನೆಕ್ಸ್ಟ್ ಬರುತ್ತೆ ಶೂನ್ಯ ಭಾವ ಅಂತ ಬರುತ್ತೆ. ಸ್ವಲ್ಪ ತಲೆಯನ್ನ ಮೇಲಕ್ಕೆ ಮಾಡಿ ಇಲ್ಲಿ ನಿಮ್ಮ ಭ್ರುಕುಟಿಯ ಮಧ್ಯದಲ್ಲಿ ಚಿತ್ತವಿಟ್ಟು ಶೂನ್ಯ ಭಾವಕ್ಕೆ ಬರೋದಿರುತ್ತೆ. 7ನೇ ಸ್ಟೆಪ್ ಶೂನ್ಯತೆ ಅಂತ ಹೇಳ್ತಾರೆ. ಅದಾದ ನಂತರ ನಿಮ್ಮ 2 ಕೈಗಳನ್ನ ಹಿಂಗೆ ಕ್ರಾಸ್ ಮಾಡು. 2 ಕೈಗಳನ್ನ ಕ್ರಾಸ್ ಮಾಡೋದು 8ನೇದು. ಅದಾದ ನಂತರ ನೆಕ್ಸ್ಟ್ ಬರುತ್ತೆ ರಿಲ್ಯಾಕ್ಸ್ ಮೋಡ್. ಸ್ವಸ್ಥಿತಿಗೆ ಬರೋದು ಅಂತಾರೆ ಕನ್ನಡದಲ್ಲಿ. ರಿಲ್ಯಾಕ್ಸ್ ಮೋಡಿಗೆ ಬಂದು ನಿಮ್ಮ ಎದುರಿರುವಂತಹ ದೀಪಕ್ಕೆ ನಮಸ್ಕಾರವನ್ನ ಸಲ್ಲಿಸಿ ನಿಮ್ಮ ಎದುರಿರುವಂತಹ ನೀರನ್ನ 3 ಗುಟಕ್ ನೀರನ್ನ ಕುಡಿಯೋದಿರುತ್ತೆ. ಸೆಲ್ಫ್ ಹೀಲಿಂಗ್ ನ ನಂತರ ಅದು ಶಕ್ತಿಶಾಲಿಯಾಗಿರುವಂತಹ ನೀರಿರುತ್ತೆ. ಹಾಗಾಗಿ 3 ಗುಟಕ್ ನೀರನ್ನ ಕುಡಿದು ರಿಲ್ಯಾಕ್ಸ್ ಮೋಡಿಗೆ ಬರೋದಿರುತ್ತೆ. ಇಷ್ಟು 21 ರಿಂದ 21 ರಿಂದ 30 ನಿಮಿಷದ ಹೀಲಿಂಗ್ ಇರುತ್ತೆ, ಸೆಲ್ಫ್ ಹೀಲಿಂಗ್. ಇದನ್ನ ನೀವು ಪ್ರಾಕ್ಟೀಸ್ ಮಾಡೋದು ಇರುತ್ತೆ. ನಾಳೆ ನಿಮ್ಗೆ ನೇರವಾಗಿ ಪ್ರಾಕ್ಟೀಸ್ ಕಡೆಗೆ ನಾನು ಕರ್ಕೊಂಡು ಹೋಗ್ತೀನಿ. ಓಕೆನಾ? ಸೊ ಇವತ್ತಿನ ನಮ್ಮ 3ನೇ ದಿನದ ವಿಚಾರಗಳನ್ನ ನಾನು ಇಲ್ಲಿವರೆಗೆ ನಿಮ್ಗೆ ಪ್ರಸ್ತುತಪಡಿಸೀನಿ. ನಿಮ್ಗೆಲ್ಲರಿಗೂ ಅರ್ಥ ಆಗಿದೆ ಅಂತ ಹೇಳಿ ನಾನು ಅನ್ಕೊಂಡಿನಿ. ಓಕೆನಾ? ಎಲ್ಲರಿಗೂ ಇವತ್ತಿನ ಕ್ಲಾಸು ಸ್ವಲ್ಪ ನೆಟ್ವರ್ಕ್ ಆ ಕಡೆಗೆ ಈ ಕಡೆಗೆ ಆಗಿತ್ತು, ಆದ್ರೂ ನಿಮ್ಗೆ ಕ್ಲಾಸ್ ಅರ್ಥ ಆಗಿದೆ ಅಂತ ಹೇಳಿ ಅನ್ಕೊಂಡಿನಿ. ನಾಳೆ ಇನ್ನೊಂದ್ಸಲ ಹೇಳ್ತೀನಿ, ಕರೆಕ್ಟ್ 9:45ಕ್ಕೆ ಜಾಯಿನ್ ಆಗೋದಿರುತ್ತೆ. ಮತ್ತೆ ನಾಳೆ ಆದಷ್ಟು ಪ್ರಯತ್ನ ಮಾಡ್ರಿ, ದೀಕ್ಷೆಕ್ಕಿಂತ ಮುಂಚೆ ಏನು ಊಟ ಮಾಡ್ಬೇಡ್ರಿ, ಸ್ವಲ್ಪ ಖಾಲಿ ಹೊಟ್ಟೆ ಇಡ್ರಿ. ಎಲ್ಲಾ ಚಕ್ರಗಳು ಬ್ಯಾಲೆನ್ಸ್ ಮಾಡೋದಿರುತ್ತೆ ನಾಳೆ. ಸಾಧ್ಯ ಆದ್ರೆ ಏನಾಗುತ್ತೆ ಹೇಳ್ತೀನಿ ನೋಡ್ರಿ. ನಾಳೆ ಸಂಡೇ ಸಬ್ಸೆ ಥಂಡೆ ಅಂತ ಪೂರಾ ತಣ್ಣಗಾಗಿರ್ತಾವ ಗಾಡಿ ಎಲ್ಲ. ಇಂದು ಸಂಡೇ ಅದಲ್ಲ, ಮಸ್ತ್ ಎಲ್ಲಾ ಚಂದ ಕುಂತ ಊಟ ಮಾಡಾರಿ ಅಂತ ಊಟ ಮಾಡಿರ್ತ್ರೆ ದೇವ್ರಾಣಿ ಹೇಳ್ತೀನಿ ನಿಮ್ ದೀಕ್ಷೆ ಮ್ಯಾಲೆ ನಡೀತಾ ಇರುತ್ತೆ. ಕ್ಲಾಸ್ ನಡೀತಾ ಇರುತ್ತೆ, ನೀವು ಕಣ್ ಮುಚ್ಚಿರ್ತೀರಿ ಎಷ್ಟೋ ಜನ. ಹಂಗಾಗಿ ಊಟ ಇಲ್ಲ ಅಂದ್ರೆ ನಡೆಯುತ್ತೆ ಅಂತೇಳಿ ಅನ್ಕೊಂಡಿನಿ. ಯಾರಿಗಾದ್ರೂ ಶುಗರ್ ಇದೆ, ಇಲ್ಲ ನನಗೆ ಬೇಕೇ ಬೇಕು, ನನ್ಗೆ ಏನಂತಾರ ನೋಡ್ರಿ ನಮ್ಮ ಒಡಬಾಗ್ನಿ ಏನಾದ್ರೂ ಸ್ಟ್ರೈಕ್ ಮಾಡುತ್ತೆ ಅಂತಿದ್ರ ನೀವೇನಾದ್ರೂ ಸ್ವಲ್ಪ ತಗೋಬೇಕು. ಹಾ, ಯೆಲ್ಲೋ ಕಲರ್ ಡ್ರಾಯಿಂಗ್ ಸೀಟು, ರೆಡ್ ಕಲರ್ ಸ್ಕೆಚ್ ಪೆನ್ಲಿಂದ ರೇಖೀಯ ಪಂಚತತ್ವಗಳನ್ನ ಬರೆದು ನಿಮ್ ಎದುರಿಗೆ ಇಟ್ಕೊಳ್ಬೇಕು ನಾಳೆ ದೀಕ್ಷೆಗಿಂತ ಮುಂಚೆ. ಹಾ, ಅದನ್ನ ಇಡ್ರಿ ಸಾಧ್ಯ ಆದ್ರೆ. ಇಲ್ಲ ಅಂದ್ರೂ ವೈಟ್ ಸೀಟ್ ಮೇಲಾದ್ರೂ ನೀಟಾಗಿ 5 ತತ್ವಗಳನ್ನ ಬರೀರಿ. ಎಸ್ ಕಸ್ತೂರಿ ಇದೆ ನಿಮ್ ಹತ್ರ. ನೀಟಾಗಿ ನಾಳೆ ಅದನ್ನ ರೆಡಿ ಇಟ್ಕೋಬೇಕು. ಮತ್ ಒಂದ್ ಮಾತ್ ನೆನ್ಪಿಟ್ಕೊಬ್ರಿ, ವೈಟ್ ಡ್ರೆಸ್ ಹಾಕೊಂಡ್ರೆ ನಿಮಗ್ ಫೀಲ್ ಗುಡ್ ಆಗುತ್ತೆ. ನಾನ್ ಪರ್ಸನಲಿ ಹೇಳ್ತಾ ಇದ್ದೀನಿ. ನೀವು ಕಲರ್ ಹಾಕೊಂಡಿರ್ತೀರಿ ನೋಡ್ರಿ, ನನ್ಗೆ ಸರಿ ಅನ್ಸಂಗಿಲ್ಲ. ನಾನೇನ್ ದೀಕ್ಷೆ ಕೊಡ್ಲತ್ತೀನಿ, ಏನ್ ಮದ್ವಿಗ್ ಬಂದೀನಿ ಅನಿಸ್ತದ ನನ್ಗೆ.
ಹಾ ಹಾಗಾಗಿ ಸ್ವಲ್ಪ ನಿಮಗ್ ನೀವು ಬ್ಯಾಲೆನ್ಸ್ ಮಾಡ್ಬೋದು, ನಾವು ಹೇಳೋದ್ ಬೇಕಾಗಿಲ್ಲ ಅಂತೇಳಿ ಅನ್ಕೊಂಡಿನಿ. ಹಾಗಾಗಿ ನಾಳೆ ಬೆಳಿಗ್ಗೆ ಕರೆಕ್ಟ್ 10 ಗಂಟೆಗೆ ಯಾರು ಏನಾದ್ರೂ ಮಾಡ್ಲಿ, ನಾಳೆ ಸ್ವಲ್ಪ ಒಂದಿನ ಮೌನವಾಗಿರಿ, ಜಾಸ್ತಿ ಚರ್ಚೆ ಮಾಡ್ಬೇಡ. ನಾಳೆ ದೀಕ್ಷೆ ಇದೆ ನಿಮ್ಗೆ, ಅದ್ ಫೀಲಿಂಗ್ ಬರ್ಬೇಕು, ನಿಮ್ಗೆ ರಿಸಲ್ಟ್ ಬರ್ಬೇಕು. ನಮ್ ಬೀದರ್ ಕಡೆ ಹೇಳ್ತಾರ, ಹಾ ಅಂದ್ರ ಹಾ, ಹೂ ಅಂದ್ರ ಹೂ. ಯಾರ ಹೇಳಿದ್ರು ಅಂತ ತಿಳ್ಕೊರಿ, ಇದು ಹುಲಿ ಇಲ್ಲ ಇದು ಕತ್ತೆ ಇದೆ ಅಂದ್ರೆ ಹಾ ಕತ್ತೆನೇ ಇದೆ ಕಲರ್ ಅಂತ ಹೇಳ್ರಿ. ತಿಳಿತಾ? ಡಿಸ್ಕಸ್ ಮಾಡ್ಬೇಡ್ರಿ ಅವ್ರ ಜೊತೆ, ಓ ಹಂಗ ಹುಲಿನೇ ಅದ ಇದು, ನೋ ಆಯ್ತಲ್ಲಿ ಬಿಟ್ಟು ಹಾಕ್ರಿ. ಇಲ್ಲಾಂದ್ರೆ ನಿಮ್ ಎನರ್ಜಿ ಏನಾಗುತ್ತೆ ಅಂದ್ರೆ ಕಟ್ ಆಗುತ್ತೆ. ನಾಳೆ ಸ್ವಲ್ಪ ಬ್ಯಾಲೆನ್ಸ್ ಇರೋದಿದೆ ನೋಡ್ರಿ, ನಾಳೆ ಒಂದಿಂದು ಕೆಲಸ ಇದೆ. ಆದಷ್ಟು ಶಾಂತವಾಗಿರಿ, ಸಮಾಧಾನಲಿದ್ದೀರಿ. ಯಾಕಂದ್ರೆ ಕೊಟ್ಟಿರುವ ಎನರ್ಜಿ ಇದೆ ನೋಡ್ರಿ, 24 hours ಬೇಕದು ಎಲ್ಲಾ ಕಡೆ ಫ್ಲೋ ಆಗೋದಕ್ಕೆ, ಎಲ್ಲಾ ಚಕ್ರಗಳಿಗೆ ಬ್ಯಾಲೆನ್ಸ್ ಮಾಡೋದಕ್ಕೆ ಟೈಮ್ ತಗೊಳುತ್ತೆ. ಹಾಗಾಗಿ ನೀವು ಎಷ್ಟೋ ಸಲ ಏನ್ ಮಾಡ್ತೀರಿ, ದೀಕ್ಷೆ ತಗೊಂಡು ಎದ್ದೋ ಬಿದ್ದೋ ಅಂತ ಹೋಗಿ ಅಡಿಗೆ ಮನ್ಯಾಗ ನಿಂತಿರ್ತೀರಿ ಹೆಣ್ಮಕ್ಳು. ಮೊದ್ಲೇ ಎಲ್ಲಾ ನಿಪ್ಟಾಯಿಸ್ರಿ ನಾಳೆ ಒಂದಿನ. ನಾಳೆ ಸಂಡೇ ಅಂತ ತಿಳ್ಕೊಬೇಡ್ರಿ, ನಾಳೆನು ಒಂದಿನ ಸೋಮವಾರ ಅಂತ ತಿಳ್ಕೊಂಡು ಎಲ್ಲಾ ಅಡಿಗೆ ಮನೆಯದ ಎಲ್ಲಾ ಕೆಲಸ ಎಲ್ಲಾ ಮುಗಿಸಿ ಆರಾಮ್ಸೆ ಕೂಡ್ರಿ. ಆಮೇಲೆ ಎರಡನೇದು ಒಂದು ಚಾನ್ಸ್, ಫಸ್ಟ್ ಟೈಮು ನಿಮ್ಮ ಮನೆಯಲ್ಲಿ ನೀವು ಇನ್ನೂ ಯಾರಿಗಾದ್ರೂ ದೀಕ್ಷೆಯನ್ನ ಕೊಡಿಸ್ಬೇಕು, ಅವ್ರು ಕ್ಲಾಸ್ ಮಾಡಿಲ್ಲ ಅಂದ್ರೂ ನೀವು ಅವ್ರಿಗೆ ದೀಕ್ಷೆ ಕೊಡಿಸ್ಲಿಕ್ಕೆ ಸಾಧ್ಯ ಇದೆ. ಆದ್ರೆ ಅವರು ಸಮೇತ ಸ್ನಾನ ಮಾಡಿ ವೈಟ್ ಡ್ರೆಸ್ ಹಾಕಿ 108 ಓಂಕಾರವನ್ನ ಮಾಡಿನೇ ನಿಮ್ ಜೊತೆ ಕೂಡ್ಬೇಕು. ಓಕೆನಾ? ಇದೊಂದು ಚಾನ್ಸ್ ನಾವು ಫಸ್ಟ್ ಟೈಮ್ ಕೊಡ್ತಾ ಇದ್ದೀವಿ. ನೀವು ಕೂಡ್ಸ್ರಿ, ಅವ್ರು ಕೂಡ್ತಾರೆ. ಮಕ್ಳಿದ್ರೆ ಮಕ್ಳಿಗೆ ಕೂಡ್ಸ್ರಿ, ಆದ್ರೆ ಅವ್ರು ನಿಮ್ಗೆ ಡಿಸ್ಟರ್ಬ್ ಮಾಡ್ಬಾರ್ದು. ತಿಳಿತಾ? ಇಲ್ಲಾಂದ್ರೆ ಫ್ಯಾಮಿಲಿ ಪ್ರೋಗ್ರಾಮ್ ಆಗ್ಬಿಡುತ್ತೆ ನಂದಿ, ನಿಮ್ಗೆ ಅದು ಫೀಲ್ ಆಗೋದಿಲ್ಲ. ಹಾಗಾಗಿ ಅವ್ರಿಗೆ ಮೊದ್ಲೇ ಎಲ್ಲಾ ಹೇಳ್ರಿ, ಮಾತದನ್ನ ಆಡೋದಿಲ್ಲ ಏನಿಲ್ಲ, ಸುಮ್ಮನೆ ಕೂಡ್ರಿ ಅಂತ. ಹಾಗಾಗಿ ಇದು ಒಂದು ಚಾನ್ಸು ಇದೆ. ಆ ನಂತರ ನಿನ್ನೇನು ಬಹಳಷ್ಟು ಜನ ವಿಡಿಯೋ ಮಾಡಿದ್ರಿ, ರಿಯಲಿ ನನ್ಗೆ ಬಹಳ ಖುಷಿ ಇದೆ. ಫಸ್ಟ್ ಟೈಮೇ ನಾನು ನೋಡ್ತಾ ಇರೋದು, ಇಷ್ಟು ಇಂಟ್ರೆಸ್ಟ್ ಇರೋರು, ಇಷ್ಟ ಆಸಕ್ತಿ ಇದೆ, ಏನೋ ಒಂದ್ ಮಾಡ್ಬೇಕು, ಕಲಿಬೇಕು ಅನ್ನುವ ಭಾವ. ಹಾಗಾಗಿ ನಮ್ಮ ಭಾವ ಹೇಗಿರುತ್ತೆ ನೋಡ್ರಿ, ಭಗವಂತ ನಮ್ಗೆ ಅದೇ ಶಕ್ತಿಯನ್ನ ಕೊಡ್ತಿರ್ತಾನೆ. ಹಾಗಾಗಿ ಪ್ರತಿಯೊಬ್ಬರು ಯಾರೆಲ್ಲರೂ ವಿಡಿಯೋ ಮಾಡಿದ್ರಿ, ತಮ್ಮೆಲ್ಲರಿಗೆ ಇನ್ನೊಂದು ಸಲ ಅಭಿನಂದನೆ ಹೇಳ್ತಾ, ರಿಯಲಿ ನೀವೆಲ್ಲರೂ ಒಳ್ಳೆ ಗ್ರ್ಯಾಂಡ್ ಮಾಸ್ಟರ್ ಆಗೋ ಲಕ್ಷಣಗಳು ನಿಮ್ ಹತ್ರ ಇದೆ. ಆ ಪರಮಾತ್ಮ ನಿಮ್ಗೆ ಇನ್ನೂ ಶಕ್ತಿ ಸಾಮರ್ಥ್ಯವನ್ನ ಕೊಡ್ಲಿ ಅಂತೇಳಿ ಹೇಳ್ತಾ, ಹಾ ರಿಜಿಸ್ಟರ್ ನಿಮ್ಗೆ ಗ್ರೂಪ್ ಅಲ್ಲಿ ಬರುತ್ತೆ. ಅದು ಫಾರ್ಮ್ ಅಂತೂ ನೆನ್ಪಿಲ್ ತುಂಬ್ರಿ. ಮತ್ತೆ ನಿಮ್ಗೆ ಹೇಳ್ತೀನಿ, 9 ಗಂಟೆ ಒಳಗಾಗಿ ತುಂಬ್ರ ಸರಿ. ಯಾಕಂದ್ರೆ 9 ಗಂಟೆಗೆ ನಾವು ಲೀಸ್ಟ್ ರೆಡಿ ಮಾಡ್ತೀವಿ ರಾತ್ರಿ. ಲೀಸ್ಟ್ ಅಲ್ಲಿ ನಿಮ್ಗೆ ಬಂದಿಲ್ಲ ಅಂದ್ರೆ ನೀವು ಬರೀ ಸ್ಕ್ರೀನ್ ಮೇಲೆ ಇರ್ತೀರಿ, ನಮ್ ಲೀಸ್ಟ್ ನಲ್ಲಿ ಇರೋದಿಲ್ಲ. ಹಾಗಾಗಿ ಇದ್ರ ಬಗ್ಗೆ ನೀವು ಗಮನ ಕೊಡ್ರಿ. ಓಕೆನಾ? ಸೊ ಎಲ್ಲರಿಗೂ ಇನ್ನೊಂದು ಸಲ ಶರಣು ಶರಣಾರ್ಥಿ, ಧನ್ಯವಾದ. ನಾಳೆ ಬೆಳಿಗ್ಗೆ ದೀಕ್ಷೆ ಸಮೇತ ಸಿಗೋಣ. ಥ್ಯಾಂಕ್ ಯು, ಬಾಯ್.